ಚಪ್ಪಾಳಿ. ಆಮೇನ್. ಎಲ್ಲರ ಕೈಗಳು ತಟ್ಟಿ ದೇವ್ರ ಬಿಡಿಸೋಣ. ತುಂಬ ಚೆನ್ನಾಗಿ ಈ ತಂಡದವರು ಹಾಡಿದ್ದಾರೆ. ಈ ಗಾಂಧಿನಗರ್ ಭಾರತ ದೇಶದಲ್ಲಿರ್ತಕ್ಕಂಥ ಪೀಸ್ ಮೇಕರ್ ಎಲ್ಲ ಸಹಚಾರಿಗಳು ಮತ್ತು ಎಲ್ಲ ಬೆಂಬಲಗಾರರು, ದೇವರು ನಿಮ್ಮನ್ನು ಅಪಾರವಾಗಿ ಆಶೀರ್ವದಿಸಲಿ. ಇನ್ನೂ ಹೆಚ್ಚಾಗಿ ದೇವರು ನಿಮ್ಮ ಜೀವನದಲ್ಲಿ ಕಾರ್ಯಗಳು ಎಂಬುದಾಗಿ ನನ್ನ ಆರೈಕೆಯಾಗಿದೆ. ಎಲ್ಲರೂ ಹೇಳ್ತೀರಾ ಅಲ್ಲೂಯ್ಯ, ಗಂಭೀರವಾಗಿ ಹೇಳ್ತೀರಾ ಅಲ್ಲೂಯ್ಯ, ಬೇಜಾರಿದ್ರು ಹೇಳ್ತೀರ. ಎಷ್ಟು ಆಸಕ್ತಿಯಿಂದ ನೀವೆಲ್ಲರಿದ್ರಿ. ಎಂಥ ಆಸಕ್ತಿ! ನಿಮ್ಮ ಆಸಕ್ತಿಯಲ್ಲಿ ಏನಿಲ್ಲ, ಯಾವ ರೀತಿಯಾದಂಥ ಕಳಪೇನೇ ಇಲ್ಲ, ಅಷ್ಟು ಒಳ್ಳೆಯ ಆಸಕ್ತಿ ಇದೆ. ಗಂಭೀರವಾಗಿ ಹೇಳ್ತಿರಲ್ವಿಯ. ಈಗ ನಾವು ಕರ್ತನ ವಾಕ್ಯಕ್ಕೆ ಹೋಗೋಣ. ಈ ಯೋನ ಪುಸ್ತಕದಲ್ಲಿ ಈಗ ನಾವು ಅನ್ಕೋತೀವಿ 7ನೇ ಭಾಗ. ಇದು 7ನೇ ಭಾಗ ರೀತಿಯಾಗಿ ಅನೇಕ ರೀತಿಯಾದಂಥ ಕಥೆಗಳು ಬಂದು ಕೂಡ ಇವತ್ತು ನಾವು ಯೋನ ಪುಸ್ತಕದಲ್ಲಿ ಈ 8 ದಿನಗಳು ಹೇಗೆ ಬಂದಿದೆ ಅಂತ ನೋಡಿದ್ದೇವೆ. ಹೇಗೆ ಅನ್ಯ ಅರಸನಾದ ನಿನಿವೆ ಪಟ್ಟಣದ ಅನ್ಯ ಅರಸನಾದ ದೇವರನ್ನು ತಾವು ಮಾಡಿರುವ ಅಪರಾಧಗಳನ್ನು ಒಪ್ಪಿಕೊಂಡು ಬಿಟ್ಟು ಮತ್ತು ದೇವರನ್ನು ಹುಡುಕಿ ಮೊರೆ ಇಟ್ಟಿರುವುದರಿಂದ ಅವರ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಅದಕ್ಕಾಗಿ ಬಹಳ ಪ್ರಾಮುಖ್ಯವಾಗಿದೆ ಆ ಮಾತ. ಆದರೆ ಇಲ್ಲಿ ಆ ಅರಸನಿಗೆ, ಅನ್ಯ ದೇಶಸ್ಥನಾಗಿರ್ತಕ್ಕಂಥ ಆ ಅರಸನಿಗೆ ತಾವು ಮಾಡಿರ್ತಕ್ಕಂಥ ಪಾಪದ್ರೋಹ ಅಪರಾಧಗಳ ನಿಮಿತ್ತ ಬರ್ತಕ್ಕಂಥ ಕೇಡು, ಉಪದ್ರವ, ಶಾಪ ಇವುಗಳಿಂದ ತಪ್ಪಿಸಿಕೊಳ್ಳಲು ಇಂಥ ಉಪಾಯ ಇಲ್ಲಿಂದ ಬಂದಿದೆ. ನಾವು ನೋಡ್ತಾ ಮಾಡಿ 3ನೇ ಅಧ್ಯಾಯ 2ನೇ ವಚನ, 3ನೇ ಅಧ್ಯಾಯ 2ನೇ ವಚನ, ಯೋನ ಪುಸ್ತಕ 3ನೇ ಅಧ್ಯಾಯ 2ನೇ ವಚನ. ಗೊತ್ತಿಲ್ಲ ಏನಂದ್ರೆ ಎದ್ದು 3ನೇ ಅಧ್ಯಾಯ 4ನೇ ಅಧ್ಯಾಯ 2ನೇ ವಚನ. ಅವನು ಯೋನನು ಕರ್ತನಿಗೆ ಏನ್ ಮಾಡಿ ಪ್ರಾರ್ಥನೆ ಮಾಡಿ, ಓ ಕರ್ತನೇ, ನಾನು ನನ್ನ ದೇಶದಲ್ಲಿದ್ದಾಗಲೇ ಇದನ್ನೇ ನಾನು ಹೇಳಲಿಲ್ಲವೋ? ಆದ ಕಾರಣ ನಾನು ಮೊದಲು, ಅರ್ಥ ಆಯ್ತಾ? ಯಾರು? ಯೋನನು. ಆದ ಕಾರಣ ನಾನು ತಾರ್ಷೀಸಿಗೆ ಪಲಾಯನಾಗಿದೆ, ಓಡಿ ಹೋದನು. ಕಾರಣ ಏನಂದ್ರೆ, ನೀನೆಂಥವನು? ನೀನು ಬಹಳ ಕೃಪೆ ಉಳ್ಳವನು, ಕರುಣೆ ಉಳ್ಳವನು, ದೀರ್ಘ ಶಾಂತಿ ಉಳ್ಳವನು, ಬಹಳ ದಯವುಳ್ಳ ದೇವರೆಂದು ಕೇಡಿನ ವಿಷಯವಾಗಿ ಮನಮರುಗುವಾತನೆಂದು ನನಗೆ ತಿಳಿದಿತ್ತು. ಆಮೇಲೆ ಆದ್ದರಿಂದ ಓ ಕರ್ತನೇ, ಈಗಲೇ ನನ್ನ ಪ್ರಾಣವನ್ನು ನನ್ನಿಂದ ತೆಗೆ. ಕಾರಣ ಏನಂದ್ರೆ, ನಾನು ಬದುಕುವುದಕ್ಕಿಂತ ಸಾಯುವುದು ಒಳ್ಳೆಯದೆಂದು. ಈಗ ಈ ಯೋನ ಪುಸ್ತಕದಲ್ಲಿ ನಾವು 8 ದಿನಗಳನ್ನು ನೋಡಿದೆವು. ಎಷ್ಟು? 40 ದಿನಗಳು. ಇದನ್ನು ಘೋಷಣೆ ಮಾಡಿದವರು ಯಾರು? ಅರಸನಾದ, ಹೆಸರು ಗೊತ್ತಿಲ್ಲ, ನಿನಿವೆ ಪಟ್ಟಣದ ಅರಸನು
ಅದಕ್ಕೆ ರಾಜ ಆಜ್ಞೆಗೆ ಘೋಷಣೆ ಮಾಡಿದ್ದಾರೆ. ಅದು ಹೇಗೆ ತಿಳ್ಕೊಂಡು ನೋಡ್ತಾ ಇದ್ದೇವೆ ನಾವು. ಒಂದು ಪಶು ಆಗಲಿ, ಪಕ್ಷಿ ಆಗಲಿ, ಪ್ರಾಣಿ ಆಗಲಿ ರುಚಿನೂ ನೋಡಬಾರದು. ಏನು ನೋಡಬಾರದು? ಏನೂ ರುಚಿ ನೋಡಬಾರದು. 3ನೇ ಅಧ್ಯಾಯ 4ನೇ ವಚನದಿಂದ ಓದೋಣ. 3ನೇ ಅಧ್ಯಾಯ 4ನೇ ವಚನದಿಂದ ಓದೋಣ. ಆಗ ಯೋನನು ಒಂದು ದಿವಸದ ಪ್ರಯಾಣ ಮಾಡಿ ಪಟ್ಟಣದಲ್ಲಿ ಪ್ರವೇಶಿಸಲು ಆರಂಭಿಸಿ ಇನ್ನು 40 ದಿನಗಳಾದ ಮೇಲೆ ನಿನೆವೆ ಪಟ್ಟಣವು ಸಂಪೂರ್ಣವಾಗಿ ವಿನಾಶವಾಗುವುದೆಂದು ಕೂಗಿ ಹೇಳಿದನು. ನಿನೆವೆಯ ಪ್ರಜೆಗಳು ಅರ್ಥ ಆಯ್ತಾ? ನಿನೆವೆಯ ಪ್ರಜೆಗಳು ದೇವರನ್ನು ನಂಬಿ ಉಪವಾಸವನ್ನು ಗೊತ್ತು ಮಾಡಿ ಅವರಲ್ಲಿ ದೊಡ್ಡವನು ಮೊದಲುಗೊಂಡು ಚಿಕ್ಕವರವರೆಗೂ ಗೋಣಿತಟ್ಟನ್ನು ಧರಿಸಿಕೊಂಡರು. ಆ ಮಾತು ನಿನೆವೆ ಅರಸರಿಗೆ ಮುಟ್ಟಿದಾಗ ಅವನು ತನ್ನ ಸಿಂಹಾಸನದಿಂದ ಎದ್ದು ತನ್ನ ನಿಲುವ ಅಂಗಿಯನ್ನು ತೆಗೆದಿಟ್ಟು ಗೋಣಿತಟ್ಟನ್ನು ಹುಟ್ಟಿಕೊಂಡು ಬೂದಿ ಅರ್ಥಾಯ್ತಾಲೋ ಗೋಣಿತಟ್ಟನ್ನು ಹುಟ್ಟಿಕೊಂಡು ಧರಿಸಿಕೊಂಡು ಬೂದಿಯಲ್ಲಿ ಕೂತ್ಕೊಂಡನು. ನಮ್ಮ ಜನ ಬುಧವಾರ ಅಂತಾರೆ. ಅಲ್ಲೋ ಬೂದಿಯಲ್ಲಿ ಹಚ್ಕೊಳ್ಳೋದು ಮಾತ್ರ ಅಲ್ಲ, ಬೂದಿಯಲ್ಲಿ ಕೂತ್ಕೋಬೇಕು. ನಿಜವಾದ ಪಶ್ಚಾತ್ತಾಪ. ಜೀಸಸ್ ಗೋಣಿ ತಟ್ಟು ಹಾಕೊಂಡ್ರ ಉಪವಾಸ ಮಾಡಿದ್ರೆ ಹಾಕೊಂಡಿಲ್ಲ, ಗೋಣಿ ತಟ್ಟು ಹಾಕೋಬೇಕು. ನೆಕ್ಸ್ಟ್ ಮತ್ತು ಅವನು ಅರಸನಿಂದಲೂ ಅರಸನಿಂದಲೂ ತನ್ನ ಶ್ರೇಷ್ಠರಿಂದಲೂ ಆದ ನಿರ್ಣಯವನ್ನು ನಿನೆವೆಯಲ್ಲಿ ಸಾರಿ ಹೇಳಿದ್ದೇನೆಂದರೆ ಮನುಷ್ಯರಾಗಲಿ, ಮೃಗಗಳಾಗಲಿ, ದನ ಕುರಿಗಳಾಗಲಿ ಏನಾದರೂ ಏನು ನೆನಪಿಟ್ಕೊಳ್ರಿ, 725 ವರ್ಷಗಳ ಹಿಂದೆ ಜರುಗಿರ್ತಕ್ಕಂಥ ಘಟನೆ ಇದು. ಅನ್ಯ ದೇಶದ ಅರಸನು, ನಿನೆವೆ ಪಟ್ಟಣದ ಅರಸನು ರಾಜಾಜ್ಞೆಯನ್ನು ಪಾಸ್ ಮಾಡಿದಾನೆ. ರುಚಿ ನೋಡಬಾರದು. ಏನು ನೋಡಬಾರದು? ಅಲ್ಲೋ ಮತ್ತು ನೀರು ಕುಡಿಯೋದಿರಲಿ, ಆಹಾರವನ್ನು ಸೇವಿಸದೆ ತಿನ್ನದೆ ಇರಲಿ. ಇದು ಹೇಳಿದ್ಯಲ್ಲಿ ಕೆಲವು ಜನ ಹೇಳ್ತಾರೆ, ನಮ್ಮ ಮನುಷ್ಯ ಹೇಳುದು ನಾವೆಲ್ಲ ಉಗುಳು ನುಂಗುದಿಲ್ಲ, ನಾವು ನೀರು ಕುಡುದಿಲ್ಲ. ನೀನು ನೀರು ಕುಡಿದು ಉಗುಳು ನುಂಗುದಿಲ್ಲ, ಸಂಜೆಗೆ ನೀವು ಏನು ಮಾಡ್ತೀರಿ? ತಿಂಡಿ ತಿಂದು ಸಂಜೆಗೆ ಊಟ ಮಾಡ್ತೀರಿ, ಬೆಳಗ್ಗೆ ಎದ್ದು 5 ಗಂಟೆ ಊಟ ಮಾಡ್ತೀರಿ. ಇಲ್ಲಿ 5 ಗಂಟೆ ಊಟ ಮಾಡ್ತಿದ್ದಿಲ್ಲ. ಯಾರು? ನಿನೆವೆ ಅರಸನು 40 ಅಂದರೆ ಆ ಕೋಪ, ಆ 40 ದಿನ ಆದ ನಂತರ ಆ ತೀರ್ಪು, ನಮ್ಮ ಮೇಲೆ ಬಂದಿರ್ತ ಶಿಕ್ಷೆ ಮಾರ್ಪಾಟವಾಗಬೇಕಾದ್ರೆ ರುಚಿ ನೋಡದಿರ್ಬೇಕು. ರುಚಿ ನೋಡಿದ್ರೆ ಇದು ಇವತ್ತಲ್ಲ, ಮೊನ್ನೆ ಹೇಳ್ತಾ ಇದ್ರೆ ಏನಂತ ತಗೊಂಡು ಏನಿದೆ ಅಂತ ಹೇಳಿದ್ರೆ ಇರಾಕ್ನಲ್ಲಿರುವ ಮೌಸೂಲ್ ಎಂಬ ಪಟ್ಟಣದ ಎದುರುಗಡೆ ನಿನಗೆ ಇದೆ. ಅದಕ್ಕಾಗಿ 2725 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಇದು. ಹಾಗಾಗಿ ಅಂದಿನಿಂದ ಈ ನಿನೆವೆ ಪಟ್ಟಣದವರು 40 ದಿವಸ ಉಪವಾಸವನ್ನು ಯಾಕೆ ಮಾಡಿದ್ರು? 40 ದಿವಸ ಉಪವಾಸವನ್ನು ಯಾಕೆ ಮಾಡಿದ್ರೆ ಅಲ್ಲಿ ಸ್ಟೇಜ್ ಮೇಲೆ ಬಂದು ಶೋ ತೋರಿಸಿದ್ರೆ, ಪರ್ಫಾರ್ಮ್ ಮಾಡಿದ್ರೆ, ನಾನು ಉಪವಾಸವಾಗಿದ್ದೀನಿ ತೋರಿಸ್ಕೊಡ್ಲಿಕ್ಕಲ್ಲ. ಹಲೋ ಇದೇ ಉಪವಾಸ ಯಾಕೆ ಮಾಡಿದ್ರೆ ನೋಡಿ, ಕಂಟಿನ್ಯೂ ಮಾಡಿ. ನೀರನ್ನು ಕುಡಿಯೋದಿರಲಿ, ಆದರೆ ಮನುಷ್ಯರು, ಮೃಗಗಳು ಹಾಕಿಕೊಂಡು ಹೇಗೆ ಬಲವಾಗಿ ದೇವರಿಗೆ, ಯಾವ ದೇವರಿಗೆ? ಕರ್ತನಾದ ಯೆಹೋವನಿಗೆ ಮೊರೆಯಿಡ್ರಿ. ಅನ್ಯ ದೇಶಸ್ಥರು ಏನ್ ಮಾಡ್ತಾ ಇದ್ದಾರೆ? ಕರ್ತನಾದ ಯೆಹೋವನಿಗೆ ಮೊರೆಯಿಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಮೆನ್. ಹೌದು ನೋಡ್ರಿ, ಅವರು ತಮ್ಮ ದುರ್ಮಾರ್ಗಗಳನ್ನು ತಮ್ಮ ಕೈಗಳಿಂದ ಮಾಡತಕ್ಕಂಥ ಬಲಾತ್ಕಾರವನ್ನು ಬಿಟ್ಟು ತಿರುಗಲಿ. ದೇವರು ಮನಮೊರಗಿ, ದೇವರು ಕರುಣೆ ತೋರಿಗಿ. ಕೇರ್ಫುಲಿ, ಐ ಆಮ್ ಸ್ಪೀಕಿಂಗ್ ಟುಡೇ ಅಬೌಟ್ ದ ಸಿಟಿ. ದೇವರು ತಿರುಗಿಕೊಂಡನ್ನೋ ಪದ ಇಲ್ಲ, ದೇವರು ಮನಮೊರಗಿ
ನಾವು ನಾಶವಾಗದ ಹಾಗೆ ಆ ಒಂದು ನಾಶದ ತೀರ್ಪನ್ನು ನಮ್ಮಿಂದ ತಪ್ಪಿಸಿ ಬಿಟ್ಟಾನು. ಯಾರು ಬಲ್ಲರು ಎಂದು ಆ ಹಿಂದೆ ಅರಸನು ಹೇಳಿದನು. ಹಲೋ 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 ದಿಸ್ ಇಸ್ ಇಂಗ್ಲಿಷಲ್ಲಿ ಏನಿದೆ ಅಂದ್ರೆ, ದೇವರು ರಿಲೆಂಟ್ ಆಗುವನು ಅಂತಂದ್ರೆ, ಲೆಂಟ್ಗೆ ರಿಲೆಂಟ್ ಎಂಬುದಾಗಿ ನಾವು ಅದಕ್ಕೆ ಬಹಳ ವಿಧವಾದಂಥ ಇದು ಕೊಡ್ತಾರೆ ವ್ಯಾಖ್ಯಾನ. ಆದರೆ ಕರೆಕ್ಟಾಗಿ ಅಲ್ಲಿ ಏನಾಗಿದೆ, ಅದಲ್ಲಿ 4ನೇ ವಚನ ನೋಡ್ತಾ ಇದ್ದೇವೆ ನಾವು. ಇಲ್ಲಿ ನೋಡ್ರಿ, ಅವರು ಹೇಳಿದ್ರೆ ಗಾಡ್ ವಿಲ್ ಟರ್ನ್ ಆ್ಯಂಡ್ ರೀಲೆಂಟ್, RELENT. ಲೆಂಟ್ ಅಂದ್ರೆ ಪಿಟಿ ತೋರಿಸುವುದು, ದುಃಖವನ್ನು ವ್ಯಕ್ತಪಡಿಸುವುದು, ಕನಿಕರ ತೋರುವುದು. ಲೆಂಟ್ ಅಂದ್ರೆ ಎಂತ ಕನಿಕರ ಅಂದ್ರೆ, ಅಯ್ಯೋ ಪಾಪ ಅಲ್ಲ, ಆಮೇಲೆ ನಾವೇನ್ ಮಾಡ್ತೀವಿ, ಸಹಾಯ ಮಾಡ್ತೀವಿ. ಆದ್ರೆ ರೀಲೆಂಟ್ ಅಂದ್ರೆ ಅರ್ಥ ಏನು? ಇದಕ್ಕೆ ಹಳೆ ತರ್ಜಮದಲ್ಲಿ ರಿಪೆಂಟ್ ಅಂದ್ರೆ ನಮ್ಗೆ ಏನಂತ ದೇವರು ಪಶ್ಚಾತ್ತಾಪ ಪಟ್ಟಂತೆ. ಇಲ್ಲ, ಒಂದು ಇಂಗ್ಲಿಷ್ನಲ್ಲಿ ಇರುವ ಒಂದು ಪದಕ್ಕೆ ಅನೇಕ ಅರ್ಥಗಳಿರ್ತವೆ. ಎಷ್ಟಿರ್ತದೆ? ಅನೇಕ ಅರ್ಥ. 1 ರಿಂದ 2 ರಿಂದ 3 ರಿಂದ ಸುಮಾರು ಎಷ್ಟು ಅರ್ಥಗಳಿರ್ತವೆ. ಅದರಲ್ಲಿ ಇಲ್ಲಿ ಏನರ್ಥ ಕೊಡ್ತಾ ಇದ್ರೆ, ದೇವರು ತಂದೆ ಹೇಗೆ ಕನಿಕರ ತೋರುತ್ತಾನೆ ಹಾಗೆ ಕನಿಕರವನ್ನು ಇದಕ್ಕೆ ಸ್ವಲ್ಪ ಸಹಾಯ ಮಾಡ್ತೇವೆ, ಗಂಭೀರವಾಗಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಇಂಗ್ಲಿಷಲ್ಲಿ ರಿಲೆಂಟೆಡ್ ಅಂದ್ರೆ ನೆಕ್ಸ್ಟ್ ನೋಡಿದ್ರಿ. ಆಮೇಲೆ ದಯಮಾಡಿ ಕೇಳಿಸ್ಕೊತೀನಿ, ನಿನವೆ ಜನರ ಉಪವಾಸವನ್ನು ನೋಡಿಯಲ್ಲ, ನಿನವೆ ಜನರು ತಮ್ಮ ದುರ್ನಡತೆಯನ್ನು ಬಿಟ್ಟು ದೇವರಿಗೆ ಮೊರೆ ಇಟ್ಟು ದೇವರನ್ನು ಹುಡುಕುತ್ತಾ ದೇವರನ್ನು ಸನ್ಮಾನಿಸುತ್ತಾ, ಅಯ್ಯೋ ನನ್ನ ಕರ್ತನೆ, ನಾವು ಮಾಡಿದ್ದು ನಿಜವಾಗಲೂ ದ್ರೋಹ ಅಪರಾಧಗಳೇ, ನಾವು ಪಾಪಿಗಳೇ ಎಂಬುದಾಗಿ ಒಪ್ಪಿಕೊಂಡ್ರು. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ಲ, ಏನೂ ತಿಂದಿರಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಯಾರು ಈ ರೀತಿಯಾಗಿ ಅಲ್ಲಿ ಹೇಳಿದೆ, ಗಾಡ್ ಸಾ ದೇರ್ ವರ್ಕ್ಸ್. ಲಿಸನ್ ಕೇರ್ಫುಲಿ, ಗಾಡ್ ಸಾ ದೇರ್ ವರ್ಕ್ಸ್ ಅಂದ್ರೆ ಅರ್ಥ ಏನು? ಅವರು ಬಲಾತ್ಕಾರವನ್ನು ಬಿಟ್ಟು ಮೊರೆ ಇಡ್ತಾ ಇದ್ದಾರೆ. ಗಾಡ್ ಸಾ ದೇರ್ ವರ್ಕ್ಸ್, ಅವರು ತಿರಸ್ಕಾರವನ್ನು ಬಿಟ್ಟು ಮೊರೆ ಇಡ್ತಾ ಇದ್ದಾರೆ. ಅಂದ್ರೆ ಅವರು ನೋಡ್ರಿ ಏನೇ, ದಟ್ ದೇ ಟರ್ನ್ಡ್ ಫ್ರಮ್ ದೇರ್ ಈವಿಲ್ ವೇ ಅಂದ್ರೆ ಏನು? ನಮ್ಗೆ ಗೊತ್ತಾಗಿಲ್ರಿ ಪಾತ್ರ. 10ನೇ ವಚನ ಓದ್ತೀರಿ. ಆಗ ಪರಲೋಕದಿಂದ ದೇವರು ಅವರ ಒಳ್ಳೆ ಕ್ರಿಯೆಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗವನ್ನು ಬಿಟ್ಟು ತಿರುಗಿ ಏನು ಮಾಡಿದರೆಂದು ತಿರುಗಿದರೆಂದು ನೋಡಿದನು. ಆಮೇಲೆ ದೇವರು ಅವರಿಗೆ ತೀರ್ಪು ಮಾಡುತ್ತೇನೆಂದು ಹೇಳಿರ್ತಕ್ಕಂಥ ಹೇಳಿನ ಕೇಡಿನ ವಿಷಯವಾಗಿ ಮನಮರುಗಿ ಅದನ್ನು ಮಾಡಲಿ. ಮನಮರುಗಿ ಅನ್ನೋ ಪದಕ್ಕೆ ಇಂಗ್ಲಿಷಲ್ಲಿ ರೀಲೆಂಟೆಡ್ ಎಂತಿದೆ. ಏನಿದೆ? ಮನಮರುಗಿ ಅನ್ನೋ ಪದಕ್ಕೆ ಇಂಗ್ಲಿಷಲ್ಲಿ ರೀಲೆಂಟೆಡ್. ಇಂಗ್ಲಿಷಲ್ಲಿ ರೀಲೆಂಟೆಡ್ ಅಂದ್ರೆ ಎಸ್ ಹಲ್ಲೆಲೂಯಾ. ರೀಲೆಂಟೆಡ್ ಎಂಬುದಾಗಿ ಹೇಳಿದ್ರೆ ದೇವರು ಕರುಣೆ ತೋರಿದವನು ಎಂಬುದಾಗಿ, ದೇವರು ಎಂಥವನು ಎಂಬುದಾಗಿ ಹೇಳ್ತಾ ಇದೆ. ಭಾಳ ಸಾರಿ ದೇವರ ಕರುಣೆಯಿಂದ ಈ ಸೇವಕನಾದ ಯೋನಾ ಸೇವಕನಿಗೆ ಏನಾಯ್ತು? ಹೊಟ್ಟೆ ಕಿಚ್ಚಾಯಿತು. ಅಬ್ಬಾ, ದೇವ್ರು ನೋಡಿ ಅವ್ರ ಮೇಲೆ ಕರಿಕರು ತೋರಿಸಿದ್ರು, ದೇವ್ರು ದಯ ತೋರಿಸಿದ್ರ ಮೇಲೆ. ಅದ ಕಾರಣ ದೇವ್ರ ಮಕ್ಕಳೇ, ಇಲ್ಲಿ ದೇವರು ಕನಿಕರ ಅದಕ್ಕಾಗಿ ಈ ಪುಸ್ತಕದಲ್ಲಿ ಭಾಳ ಜನಗಳು ದೇವರವ್ರ ಮೇಲೆ ನಾಶದ ತೀರ್ಪು ತಂದನಲ್ಲ. ಹಲೋ 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 ನಾಶದ ತೀರ್ಪು ತಂದಿದ್ದು ದೇವರಲ್ಲ, ಅವರು ಮಾಡಿರುವ ದುರ್ಮಾರ್ಗತನದಿಂದ ತೀರ್ಪು ಬಂದಿದೆ. ಅದು ದೇವರು ಮಾಡಲೇಬೇಕಾಗ್ತದೆ. ಯಾಕಂದರೆ ನ್ಯಾಯ ತೀರ್ಪು, ಜಜ್ಮೆಂಟ್ ಪಾಸ್ ಆಗಿಬಿಟ್ಟಿದೆ. ಆದರೆ ನಿನವೆ ದೇಶದ ಅರಸನು ದೇವರನ್ನು ಯಾವ ರೀತಿಯಿಂದ ನಾನು ಮನವೊಲಿಸಬೇಕು, ದೇವರನ್ನು ಯಾವ ರೀತಿಯಿಂದ ಆತನ ಕರುಣೆಯನ್ನು ಪಡ್ಕೊಳ್ಬೇಕು. ಏನು ಪಡ್ಕೊಳ್ಬೇಕಕ್ಕ? ಕರುಣೆಯನ್ನು ಪಡ್ಕೊಳ್ಬೇಕು. ದಯಮಾಡಿ ನೀವೆಲ್ಲ ಇಲ್ಲಿ ಕರುಣೆ ನೋಡ್ತೀರಿ. ಹಲ್ಲೆಲೂಯಾ.
ಹೇ ರೀತಿಯಿಂದ ಪಡೆದು. ಇದು ನಿನಿವೆ ಅರಸನಿಗೆ ಅಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅರಸನಾದ, ಪೂರ್ವದಲ್ಲಿರ್ತಕ್ಕಂಥ ಅರಸನಾದ ಸೊಲೊಮೋನನು, ಅನೇಕ ಅರಸರು ದೇವರ ಸಮ್ಮುಖದಲ್ಲಿ ಹೇಗೆ ತಗ್ಗಿಸಿಕೊಂಡು ವಿನಯ ವಿನಮ್ರತೆಯಿಂದ ದೇವರ ಸಮ್ಮುಖದಲ್ಲಿ ಆ ದೇಶದ ಮೇಲೆ ಬರುವ ಕೇಡನ್ನು ದೇವರು ಹೇಗೆ ತಪ್ಪಿಸ್ತಾನನ್ನೋದನ್ನು ಕಲ್ತುಕೊಂಡಿದ್ದ. ಯಾರು? ತಿಳಿದುಕೊಂಡಿದ್ದ. ಯಾರು? ಆಗ ನಿನಿವೆ ಅರಸನು ಮೀಟಿಂಗ್ ನಡೆಸಿದ, ಒಂದು ದೊಡ್ಡ ಸಭೆ ನಡೆಸಿ ಏನು ಮಾಡ್ದ? ಹೇಗೆ ಮಾಡೋಣ? ಈ ಒಂದು ಭಯಂಕರವಾದ ತೀರ್ಪು ಬಂತಲ್ಲ, ಹೌದು ನಾವು ಮಾಡಿದ ದುರ್ಮಾರ್ಗತನ ನಿಜನೇ, ನಾವು ಮಾಡಿದ ಬಲಾತ್ಕಾರತನ ನಿಜ. ಅವರು ಮಾಡಿದ ಬಲಾತ್ಕಾರದಿಂದ ಅವರು ಏನಾಗಿದ್ದಾರಂತೆ? ಅದಕ್ಕೆ ಇಂಗ್ಲೀಷಲ್ಲಿ ಹೇಳಿದೆ, ಎಲ್ಲಿ ನೋಡ್ರಿ, ಮತ್ತೆ ಓದ್ತೀರಿ ಆ ಮಾತನ್ನು. ಅವರ ಕ್ರಿಯೆಗಳನ್ನು ನೋಡಿ. ಮೊದಲದು ಏನು ಕ್ರಿಯೆಗಳು? ಅವರ ಕ್ರಿಯೆಗಳು ನೋಡಿ. ಅವ್ರು ಏನು ಕ್ರಿಯೆಗಳು? ಆವಾಗಿಂದ ಅವರು ಬಲಾತ್ಕಾರವನ್ನು ಮಾಡೋದನ್ನು ಬಿಟ್ಟು ದೇವರಿಗೆ ಮೊರೆ ಇಡ್ತಾ ಇದ್ದಾರೆ. ಎಂಥ ಕ್ರಿಯೆ ಇರ್ತೀರಿ ಅವರಲ್ಲಿ? ಹಲೋ, ಎಲ್ಲ ಕೆಟ್ಟ ಮಾರ್ಗಗಳನ್ನು, ದುರ್ವ್ಯವಹಾರಗಳನ್ನು ಬಿಟ್ಟುಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ? ದೇವರಿಗೆ ಮೊರೆ ಇಡ್ತಾ ಇದ್ದಾರೆ, ದೇವರ ಹತ್ರ ಕನಿಕರಿಗಾಗಿ ಕೂಗುತ್ತಾ ಇದ್ದಾರೆ ಮತ್ತು ದರ್ಶನ ನೋಡ್ತಾ ಇದ್ದಾರೆ. ಅವರ ದೇಹವನ್ನೆಲ್ಲ ಏನು ಮಾಡಿದ್ದಾರೆ? ಅವರ ದೇಹದಲ್ಲಿರ್ತಕ್ಕಂಥ ಅಹಂಕಾರದಿಂದ ತುಂಬಿರ್ತಕ್ಕಂಥ ಕಣಿನಾಸೆ, ಸೆರೆದಾಸೆ, ಬದುಕುವ ಆ ಕೊಬ್ಬಿನಂಶ ಕರಗಿ ಹೋಗುವಂತೆ, ಹಲ್ಲೆಲೂಯಾ, ಕಡಿಮೆ ಆಗಿಟ್ಕೊಂಡ್ರಿ ಪಾಯಿಂಟ್, ಅದನ್ನು ಕರಗಿ ಹೋಗುವಂತೆ ಅವರು ತಮ್ಮ ದೇಹವನ್ನು, ಊಟ ಆಹಾರವನ್ನು, ನೀರನ್ನು ಬಿಟ್ಟು ತನ್ನ ದೇಹವನ್ನು ಅವರು ಸಜೀವ ಯಜ್ಞೆಯಾಗಿ ದೇವರಿಗೆ ಸಮರ್ಪಿಸಿದ್ದಾರೆ. ಹಲ್ಲೆಲೂಯಾ. 12ನೇ ಅಧ್ಯಾಯ, ರೋಮಾಪುರದವರ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡ್ತಾ ಇದೆ. 1-2 ವಚನದಲ್ಲಿ ಓದ್ತೀರಾ ಮಾತನ್ನು? ಇನ್ನು ಮುಂದೆ ಶರೀರದ ಆಶೆಗೆ ಆಸ್ಪದ ಕೊಡಬಲ್ಲ. ಮುಂದೆ ಓದ್ರಿ. 12:2. ಅದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿನ್ನ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದ್ರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ, ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ನಿಜమైన ಆರಾಧನಾ. ಅವರು ತಮ್ಮ ದೇಹವನ್ನು ಸಜೀವ ಯಜ್ಞೆಯಾಗಿ ಉಪವಾಸ ಎಂಬ ಕ್ರಿಯೆಯಿಂದ ತಮ್ಮ ದೇಹದಲ್ಲಿರ್ತಕ್ಕಂಥ ಕೊಬ್ಬಿನ ಅಂಶವನ್ನು ಸುಡ್ತಾ ಇದ್ರಂತೆ. ಅವರು ಉಪವಾಸ ಅಂದರೆ ಮಾಮೂಲಲ್ರಿ, ಅವರು ಸಜೀವ ಯಜ್ಞೆಗೆ ಅರ್ಪಿಸಿದ್ರಂತೆ. ಹೇಗೆ ಅರ್ಪಿಸಿದ್ರೆ ಅನ್ನೋದಕ್ಕೆ ಸ್ಟಡಿ ಮಾಡ್ತಾ ಇದ್ರೆ, ಅವರು ತಮ್ಮ ದೇಹವನ್ನು ನೀರಾಗಲಿ, ಲಿಸನ್ ಕೇರ್ಫುಲಿ, ನೀರಾಗಲಿ, ರುಚಿಯಾಗಲಿ ನೋಡದೆ, ಉಗುಳಾಗಲಿ, ಆಹಾರವನ್ನು ತಿನ್ನದೆ 40 ಹಗಲು ರಾತ್ರಿ ಆಹಾರವನ್ನು ಸೇವಿಸದಿದ್ದರೆ ಏನಾಗುತ್ತದೆ? ಮೊದಲು 3 ದಿನ, ಆಮೇಲೆ 7 ದಿನ. 7 ದಿನ ಆದ ನಂತರ ನಮ್ಮ ದೇಹದೊಳಗೆ, ಹೊಟ್ಟೆ ಒಳಗೆ ಆ್ಯಸಿಡ್ ಉತ್ಪನ್ನ ಆಗ್ತದೆ. ಆ ಆ್ಯಸಿಡ್ ಉತ್ಪನ್ನ ಆಗಿದ ಕೂಡಲೇ ನಮ್ಮ ದೇಹದಲ್ಲಿರ್ತಕ್ಕಂಥ ಕೊಬ್ಬಿನ ಅಂಶವನ್ನು ಸುಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಂತೆ. ಯಾವುದು? ಆ್ಯಸಿಡ್ ನಮ್ಮ ದೇಹದಲ್ಲಿರ್ತದ ಕೊಬ್ಬಿನ ಅಂಶ ಸುಡ್ಲಿಕ್ಕೆ ಆರಂಭ ಮಾಡ್ತದೆ. ಹಾರ್ಟ್ನಲ್ಲಿದ್ದ ಕೊಬ್ಬಿನ ಅಂಶ, ದೇಹದಲ್ಲಿರ್ತಕ್ಕಂಥ ಕೊಬ್ಬಿನ ಅಂಶಗಳು ಎಲ್ಲ ಸುಡ್ಲಿಕ್ಕೆ ಆರಂಭ ಮಾಡ್ತದೆ. ಹಾಗೆ 40 ದಿನಗಳು ಅವರ ದೇಹದಲ್ಲಿರ್ತಕ್ಕಂಥ ಆ ಕೊಬ್ಬಿನ ಅಂಶವನ್ನು ಸುಡಲಿಕ್ಕೆ ತನಗೆ ಉಪವಾಸವನ್ನಿಟ್ಟು, ತನ್ನ ಪಾಪವನ್ನು ಒಪ್ಪಿಕೊಂಡು, ತನ್ನ ದುರ್ಮಾರ್ಗತನವನ್ನು ಬಿಟ್ಟಿದ್ದಕ್ಕೆ ಅನುಗುಣವಾಗಿ, ತನ್ನ ದುರ್ಮಾರ್ಗತನವನ್ನು ಬಿಟ್ಟಿದ್ದಕ್ಕೆ ಗುರುತಾಗಿ ಅವರು ತನ್ನ ದೇಹವನ್ನು ಸುಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಹೇಳಲಾಗಿದೆ, ಎಲ್ಲಿ ನಿಮ್ಮ, ಅದಕ್ಕೆ ದೇವರು ಒಂದು ಸಾರಿ ತೀರ್ಪು ಮಾಡಿದ್ರೆ ಆತನ ತೀರ್ಪು ತಿರುಗಲಿಗೂ ಆಗುದಿಲ್ಲ. ಅದಕ್ಕಾಗಿ ಇಮಿಡಿಯೇಟ್ಲಿ ಅಲ್ಲಿ ಯೋಯಲ್ ಪ್ರವಾದಿ ಏನು ಮಾಡಿದೆ ನೋಡ್ರಿ. ಯೋಯಲ್ ಪ್ರವಾಚಕನ ಪುಸ್ತಕದಲ್ಲಿ ನಾವು ನೋಡ್ತೇವೆ, 2ನೇ ಅಧ್ಯಾಯದಲ್ಲಿ ಭಾಳ ಬೇಗನೆ ಅಲ್ಲಿ ನಾವು ನೋಡಿರುವಾಗ ಭಾಳ ಆಶೀರ್ವಾದದ ಸಂಗತಿ ನಾವು ನೋಡಿದ್ದೇವೆ. ಯೋಯಲ್ ಪ್ರವಾಚಕನ ಪುಸ್ತಕದಲ್ಲಿ ನಾವು ಆ ಕಾರ್ಯವನ್ನು ಕಾಣ್ತೇವೆ. ಎಲ್ಲೆಂದ್ರೆ ಯೋನಕ್ಕಿಂತ ಮುಂಚೆ ಬಂದಿರ್ತಕ್ಕಂಥ ಸಂಗತಿ. 2ನೇ ಅಧ್ಯಾಯ ಓದ್ತೀರಿ. ಯೆಹೋವನಿಂತೆಯನು ತಾನೇ, ಅರ್ಥ ಆಯ್ತಾ? ಈಗಲಾದರೂ ನೀವು ಮನೋಪೂರ್ವಕವಾಗಿ ಮನಸ್ಸು ತಿರುಗಿಕೊಳ್ಳ್ರಿ, ನನ್ನ ಕಡೆಗೆ ತಿರುಗಿಕೊಳ್ಳ್ರಿ. ಅರ್ಥ ಆಯ್ತಾ? ಕಮಾಂಡ್ಮೆಂಟ್ ದಿಸ್ ಈಸ್. ಯಾರಿಗೆ ಗೊತ್ತಿದ್ದು? ಯಹೂದ್ಯರಿಗೆ ಗೊತ್ತಿತ್ತು. ಉಪವಾಸ ಮಾಡಿವಿ. ಯೋಯಲ್ ಪುಸ್ತಕ 2ನೇ ಅಧ್ಯಾಯ ಎಷ್ಟನೇ ವಚನ ಓದ್ತಾ ಇದ್ರಿ?
12 ಓದ್ರಿ. ಈಗಲಾದರೂ ಉಪವಾಸ ಮಾಡ್ರಿ, ಅಳಿರಿ, ಗೋಳಾಡ್ರಿ. ನಿಮ್ಮ ಬಟ್ಟೆಗಳನ್ನೆಲ್ಲ ಹಲೋ 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 ನಿಮ್ಮ ಬಟ್ಟೆಗಳನ್ನೆಲ್ಲ ಹರಿದುಕೊಳ್ಳೋದು, ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ದಯೆಯು ಆತನು ದಯೆಯೂ ಹ, ಕನಿಕರವೂ ಕನಿಕರ ಇದೆ, ಪಿಟಿ ಇದೆ ಇದೆ ಪಿಟಿ, ಕನಿಕರವು, ದೀರ್ಘಶಾಂತಿಯು ದೀರ್ಘಶಾಂತಿಯು, ಮಹಾಕೃಪೆಯುಳ್ಳ ಮಹಾಕೃಪೆಯುಳ್ಳ ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗು. ನಿಮ್ಮ ಮೇಲೆ ಬರಬೇಕಾಗಿರ್ತಕ್ಕಂಥ ಆ ಕೇಡಿನ ತೀರ್ಪಿನಿಂದ ಆತನು ರಿಲೆಂಟ್ ಆಗಿ, ಇಂಗ್ಲಿಷಲ್ಲಿ ರಿಲೆಂಟ್ ಎಂದಿದೆ. ಹಲೋ, ದ ರಿಯಲ್ ಲೆಂಟ್. ವೆನ್ ಯು ರಿಪೆಂಟ್ ಯು ವಿಲ್ ಸಿ ದ ರಿಯಲ್ ಲೆಂಟ್ ಫ್ರಮ್ ದ ಗಾಡ್. ರಿಲೆಂಟ್ ಫ್ರಮ್ ದ ಗಾಡ್. ಹಲ್ಲೆಲೂಯಾ. ಅದಕ್ಕಾಗಿ ಮಾಡಬೇಕಾಗಿರೋ ದೇವರಿಂದ ಬಂದಿರತಕ್ಕಂಥ ತೀರ್ಪನ್ನು ತಪ್ಪಿಸಿ ಮನಮರುಗುತ್ತಾನೆ. ಮಾಡಬೇಕಾಗಿರುವ ಹಾನಿಯಿಂದ ಆತನು ಕನಿಕರ ತೋರಿ ಮನಮರುಗುತ್ತಾನೆ. ಆತನು ಒಂದು ವೇಳೆ ಪಶ್ಚಾತ್ತಾಪಪಟ್ಟು ಹಿಂದಿರುಗಿ ಆತ ವೇಳೆ ರಿಲೆಂಟ್ ಆಗಿ ಏನಾಗಿ, ಆತನು ಒಂದು ವೇಳೆ ಕನಿಕರ ತೋರಿ ಆತನ ಶಿಕ್ಷೆಯನ್ನು ತಿರುಗಿಸಿ ನಿಮ್ಮ ದೇವರಾದ ಯೆಹೋವನ ಧಾನ್ಯ ನಿಮ್ಮ ದೇವರಾದ ಯೆಹೋವನ ಧಾನ್ಯ ಪಾನ ನೈವೇದ್ಯಗಳಿಗೆ ಧಾನ್ಯ ಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸುವರವನ್ನು ದಯಪಾಲಿಸಿ ಅನುಕೂಲವಾದ ಸುವರಗಳನ್ನು ದಯಪಾಲಿಸಿ ಹೋದಾನು. ಹೋದಾನು. ಅಷ್ಟೇ ಸಾಕು. ಥ್ಯಾಂಕ್ ಯು. ಇದು ಯಾರಿಗೆ ಗೊತ್ತಿತ್ತು? ಅನ್ಯ ಅರಸನಾದ ನಿನವೆ ಪಟ್ಟಣದ ಅರಸನು ಇದನ್ನು ಕಂಡುಕೊಂಡಿದ್ದಾನೆ. ಯಾಕಂದರೆ ಅವರ ರಾಜ್ಯ ಸಭೆಯಲ್ಲೆಲ್ಲ ಕೇಳಿದನು, ಆ ದೇವರು ನಾವು ಮಾಡಿರುವ ಪಾಪ ಅಪರಾಧಗಳು ಹೇಗಾದರೆ ತಪ್ಪಿಸ್ಕೋಬೇಕಾದ್ರೆ ಏನು ಮಾಡಬೇಕಂದ್ರೆ 40 ಇವತ್ತಿನಿಂದ ಹಿಡ್ಕೊಂಡು 40 ದಿವಸ ನಂತರ ಏನಾಗ್ತಂತ ಹೇಳಿದ್ರು. ಆಯಿತು ಆಯಿತು, ಇವರು 3 ದಿನಗಳಾಯ್ತು, ಇದು ಅನೌನ್ಸ್ಮೆಂಟ್ ಆಯಿತು. 1 ದಿನ ಆಯಿತು ಅನೌನ್ಸ್ಮೆಂಟ್ ಆಗಿ, 1 ದಿನ ಆಯಿತು. ಆತನ ಅಂದಿನಿಂದ 40 ದಿನಗಳಂದರೆ ಅದು 40 ದಿನಗಳು ದಾಟ್ತದೆ. 40 ದಿನವರೆಗೂ ನಾವು ಹಗಲು ರಾತ್ರಿ ಉಪವಾಸ ಮಾಡೋಣ. ಆಗ ನಮ್ಮ ಉಪವಾಸಕ್ಕೆ ಕಾರಣ ಏನು? ಹೃದಯವನ್ನು ಹರಿದುಕೊಂಡು, ನಿಜವಾಗಿ ಹೃದಯವನ್ನು ಹರಿದುಕೊಂಡು, ಬಟ್ಟೆಗಳು ಹರಿದುಕೊಂಡು, ನಿಜವಾದಿಗಳನ್ನು ಹರಿದುಕೊಂಡು ಸಜೀವ ಯಜ್ಞವಾಗಿ ಅರ್ಪಿಸಿ. ಹಲೋ ಹಲೋ ಸರ್ವಾಂಗ ಹೋಮಗಳು, ಹೋರಿ ಹೋತುಗಳು, ಇವುಗಳಲ್ಲಿ ದೇವರು ಇಷ್ಟಪಡುವುದಿಲ್ಲ. ಹಲ್ಲೆಲೂಯಾ. ನಿಜವಾದ ಲೆಂಟ್ ಏನಂದರೆ ನಾವು ಪಾಪವನ್ನು ಬಿಟ್ಟು ತಿರುಗಿಕೊಂಡು ಇನ್ನು ಮುಂದೆ ಆ ಪಾಪ ಮಾಡೋದಿಲ್ಲ ಕರ್ತನೇ ನನ್ನ ಕ್ಷಮಿಸಿ ಎಂಬುದಾಗಿ ಒಪ್ಪಿಕೊಂಡು ಬಿಟ್ಟು ತಿರುಗಿಕೊಂಡಿದ್ದವನೇ ಆ ಕನಿಕರವನ್ನು ಹೊಂದಿಕೊಳ್ಳುತ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಕೀರ್ತನೆ 51. ಕೀರ್ತನೆ 51 ನೇರವಾಗಿದೆ. ಆತನ ಯಜ್ಞ ನಮಗೆ ಆತನಿಗೆ ಸಜೀವ ಯಜ್ಞ ಆಗಿ ಏನಿದೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲಾಗಿದೆ. ಸ್ಯಾಕ್ರಿಫೈಸ್. ಕೀರ್ತನೆ 51 ಎಷ್ಟು? ಹಲ್ಲೆಲೂಯಾ. ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆವಿಲ್ಲ, ನಿನಗೆ ಯಜ್ಞಗಳಲ್ಲಿ ಅಪೇಕ್ಷವಿಲ್ಲ, ಇದ್ದರೆ ಸಮರ್ಪಿಸುವೆ. ಇದ್ದರೆ ಸಮರ್ಪಿಸುವೆನು. ದಾವೀದನು ಹೇಳ್ತಾ ಇದ್ದಾನೆ. ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸರ್ವಾಂಗ ಹೋಮಗಳಲ್ಲಿ ನಿನಗೆ ಅಪೇಕ್ಷವಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ಮೃದು ಹೋದ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟವಾದ ಯಜ್ಞ. ಅದೇನಂದ್ರೆ ಇನ್ನು ಮುಂದೆ ನಾನಲ್ಲ, ನನ್ನ ಶರೀರದಾಸೆ ಅಲ್ಲ, ನನ್ನ ಕನ್ನಿದಾಸೆ ಅಲ್ಲ, ಇವುಗಳನ್ನೆಲ್ಲ ನಾನೇನು ಮಾಡ್ತಾ ಇದ್ದೇನೆ? ಸರ್ವಾಂಗ ಹೋಮವಾಗಿ ಅರ್ಪಿಸ್ತಾ ಇದ್ದೇನೆ. ಮುಂದೆ ಓದ್ತೀರಿ. ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸು ದೇವರೇ ಮನಸ್ಸು ತಿರುಗಿಕೊಂಡು ಜಜ್ಜಿ ಹೋದ ಮನಸ್ಸಿನಿಂದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ನೀನು ತಿರಸ್ಕರಿಸೋದೇ ಇಲ್ಲ. ಎಲ್ಲರೂ ಹೇಳ್ತೀರಲ್ಲೂಯ್ಯ. ಯು ಶಲ್ ಬಿ ಪ್ಲೀಸ್ ವಿತ್ ದ ಸ್ಯಾಕ್ರಿಫೈಸ್ ಆಫ್ ದ ರೈಚಸ್ನೆಸ್. ಹಲೋ, ನೀನು ನೀತಿ ಎಂಬ ಓದ್ತೀರಿ 19 ವಚನ 91-19. ಜನರು ನ್ಯಾಯವಾದ ಯಜ್ಞಗಳನ್ನು ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿ ನಿನಗೆ ಸಂತೋಷವನ್ನು ಉಂಟು ಮಾಡುವರು. ಯಜ್ಞವೇದಿಗಳ ಮೇಲೆ ಹೋರಿಯನ್ನು ಸಮರ್ಪಿಸುವರು. ಆದರೆ ದೇವರಿಗೆ ಏನಿಷ್ಟ? ಹೃದಯ, ಮುರಿದೋದ ಹೃದಯ. ಅಂದರೆ ಮುರಿದೋದ ಹೃದಯ ಅಂದರೆ ನಾನು ಇಂಥ ದ್ರೋಹ ಅಪರಾಧಗಳು ಮಾಡಿದನಲ್ಲ. ಅದಕ್ಕಾಗಿ ಇದು ಎಂಥ ಕನಿಕರ? ಕನಿಕರ ಇದು. ರಿಲೆಂಟೆಡ್ ಅಂದರೆ ಒಂದು ತಂದೆ ತನ್ನ ಮಕ್ಕಳಿಗೆ ತೋರತಕ್ಕಂಥ ಪಿಟಿ. ಇಂಗ್ಲೀಷಲ್ಲಿ PITY. ಪಿಟಿ ಅಂದರೆ ದಯ ತೋರೋ ಪದ. ಅಯ್ಯೋ ಪಾಪ ಅಂತ ಹೇಳ್ತಾರ, ಅಯ್ಯೋ ಪಾಪ ಅಂತೇಳಿ. ಹೌದಲ್ಲ? ಇದು ಯಾರಿಗೆ ಬರ್ತದ್ರಿ ಕನಿಕರ? ನಮ್ಗೆ ಯಾರ್ಯಾರು ಕನಿಕರ ಬರ್ತದ?
ಈ ಒಂದು ಕನಿಕರ ಎಲ್ಲಿ ಕಂಡಿದ್ದೀನಂದ್ರೆ ನಾನು, ಪ್ರೈಸ್ ಲಾರ್ಡ್ ಜೀಸಸ್, ಒಂದು ತಂದೆಯಲ್ಲಿ ಕಂಡಿದ್ದೆ ನಾನು. ಎಲ್ಲಿ ಕಂಡಿದ್ದೆ ನಾನು? ತಂದೆ ಎಲ್ಲಿ ಕಂಡಿದ್ದೆ ನಾವು? ಆ ವಚನಗಳು ನೆನಪಿದ್ರೆ ನಾವು ಇವತ್ತು ಬರ್ತಿದ್ದೇವೆ ಪಾಸ್ಟರ್, ನಾವೇ ಪಾಸ್ಟರಾಗಿ ಕೆಲಸ ಮಾಡ್ತಿದ್ದೇವೆ, ಪರವಾಗಿಲ್ಲ. ಕೀರ್ತನೆ 103 ಬರ್ದಿಟ್ಕೊಳ್ಳಿ. ಕೀರ್ತನೆ 103 ಒಳ್ಳೆ ಸ್ಟೂಡೆಂಟ್ಸ್ ನೋಡಿ ಇವರೆಲ್ಲ, ಇಂಥವ್ರು ಬೇಕು ನನಗೆ. ಕೀರ್ತನೆ 103 ಎಷ್ಟು ಬರ್ತೈತೆ ನೋಡ್ರದು? ತಂದೆ ಅಂತ ಕನಿಕರ, ತಂದೆ ಅಂತ ದಯೆ. ಎಸ್, ಪ್ರೈಸ್ ದಿ ಲಾರ್ಡ್ ಜೀಸಸ್. 13ನೇ ವಚನ ಓದ್ಬಿಡ್ರಿ. ತಂದೆಯ ಮಕ್ಕಳನ್ನು ಕನಿಕರಿಸಿ ನೋಡ್ರಿ ದೇವ್ರು ಹೆಂಗೆ ದುರ್ಮಾರ್ಗತನವನ್ನು ದೂರ ಮಾಡ್ತಾನೆ ನೋಡ್ರಿ. ಎಲ್ಲಿಂದ ಓದೋಣ ಅಂದ್ರೆ 12 ಓದಮ್ಮ. 103ನೇ ಕೀರ್ತನೆ 12-13 ಓದ್ತೀರಿ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ತೆಗೆದು ನಮ್ಮಿಂದ ಅಷ್ಟು ದೂರವಾಗಿ ಆತನು ಹಾಕುವನು. ತಂದೆಯು ಇದು ರಿಲೆಂಟ್ ಅಂದ್ರೆ, ಹಲೋ ಬ್ರದರ್, ತಂದೆಯು ಮಕ್ಕಳನ್ನು ಕನಿಕರಿಸಿದ್ದ ಹಾಗೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವನಾಗಿ, ತಗ್ಗಿಸಿಕೊಂಡಿದ್ದವನಾಗಿ, ತನ್ನ ಮನಸ್ಸನ್ನು ಹರಿದುಕೊಂಡವನಾಗಿ, ಮನಸ್ಸು ಮುರಿದುಕೊಂಡವನಾಗಿ, ದೇವರೇ ನಾನು ಘೋರ ಪಾಪಿ ದೇವರೆಂಬುದಾಗಿ ಹೇಳಿ ತನ್ನ ಪಾಪದ ನಿಮಿತ್ತ ಮನಸ್ಸು ತಿರುಕೊಂಡು ದೇವರ ಹತ್ರ ಬೇಡಿಕೊಂಡು ಬಿಟ್ಟು ಬಿಡೋದಾದ್ರೆ ಕನಿಕರಿಸುತ್ತಾನೆ. ಆತನು ನಮ್ಮ ಪ್ರಕೃತಿ ಅಂದ್ರೆ ಗೊತ್ತಿದೆ, ನಮ್ಮ ಸ್ವಭಾವವನ್ನು ಬಲ್ಲನು. ನಾವು ಬಲಹೀನರಂತ ಗೊತ್ತಿದೆ, ಆದರೆ ಬಲಹೀನರಂತ ಗೊತ್ತಿದ್ದು ಆತ ನಿಮ್ಮನ್ನು ಏನು ಮಾಡ್ತಾ ಇದ್ದಾನೆ? ಕನಿಕರಿಸ್ತಾ ಇದ್ದಾನೆ. ನಾವು ಏನಾಗಿದ್ದೇವೆ? ನಾವು ಧೂಳಿಯಾಗಿದ್ದೇವೆ ಎಂಬುದನ್ನು ಆತನು ನೆನಪು ಮಾಡಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಅಂತ ದೇವರು ನಮ್ಮ ದೇವರು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀವಿ. ಮತ್ತೊಂದು ಆವರ್ತಿ ನಾವು ಇದಕ್ಕೆ ಬರೋಣ. ಎಲ್ಲಿ ಬರೋಣ? ಈಗ ಪಿಟಿ ಏನು? ಕರುಣೆ, ದಯೆ, ವಾತ್ಸಲ್ಯ. ಇವರು ದೇವರ ಹತ್ರ ದಯೆ ಪಡ್ಕೊಂಡಿದ್ದು ಹೇಗೆ ಅಂದ್ರೆ, ಅವರ ದುರ್ಮಾರ್ಗತನವನ್ನು ಅವ್ರು ಏನು ಮಾಡಿದರೆ ಬಿಟ್ಟು, ಅವರ ಅಹಂಕಾರ, ಅವರ ಗರ್ವ, ಅವರ ಅಹಂಭಾವ, ಯಾರು ನಮ್ಮನ್ನು ಏನು ಮಾಡ್ಕೊಳ್ತಾರೆ ನೋಡಿ. ಭಾಳ ದಿನ ಹೇಳ್ತಾರೆ ಹಿಂಗೆ, ಕೋಣ ಮುಜೆ ಕ್ಯಾ ಕರ್ಲತ್ತ ಮಾ ದೇಖಲಿತು ಅಂತ ಹೇಳ್ತಾರಲ್ಲ, ಯಾರ ಇದು ಗರ್ವ ಇದು. ಅದಕ್ಕಾಗಿ ಈ ಇಸ್ರಾಯೇಲ್ ಜನ, ಈ ನಿನಿವೆ ಜನರು ದೇವರನ್ನು ಮೆಚ್ಚಿಸಿದ್ರು, ತಮ್ಮ ಹೃದಯವನ್ನು ಹರಿದು ಸೀಳಿ ಅಲ್ಲಿ ದೇವರು ಮುಂದಿಟ್ಟಿದ್ದಾರೆ. ಅವರು ತಗ್ಗಿಸಿಕೊಂಡಿರು. ಎಲ್ಲ ಹೇಳ್ತೀರಿ ತಗ್ಗಿಸುವಿಕೆ, ಇದು ಭಾಳ ಪ್ರಾಬ್ಲಮ್ ಆಗಿದೆ ಎಲ್ಲ ಜನರಲ್ಲಿ. ದೀನತ್ವ ಕಡೆ ಬಂದೈತೆ ನೋಡಿ. ಎಲ್ಲ ಮೈ ಚುಬ್ಬಿಟ್ಟು ನಾನು ಸುಮ್ಮನೆ ಇರಕ್ಕಲ್ಲ, ನೇನು ಊರ್ಕೊಂಡಿದ್ದಾನೆಗಾದು ದಾನಿ ಎಟ್ಟ ಜಾತಿ ಚುಡವನ್ನೇ ಅಂದ್ರೆ ಇದರ ಅರ್ಥ ಏನದು? ಗರ್ವ. ಪ್ರೈಸ್ ಲಾರ್ಡ್ ಜೀಸಸ್. ಇದನ್ನು ಗರ್ವ ಅಂತ ಹೇಳ್ತಾರಲ್ಲ, ಹೇಳಿದ್ದವ್ರಿಗೆ ಪಟ್ಟಕ್ಕದ ಬರಲಿ, ಮನೆಗೆ ಬರಲಿ, ಮಾಡ್ತೀನಿ ಮನೆ ಅಂದರೆ ಗರ್ವ. ನಾವು ತಗ್ಗಿಸ್ಕೊಳ್ಳೋದು ಇಷ್ಟ. ಆದರೆ ಇಲ್ಲಿ ಬೈಬಲ್ನಲ್ಲಿ ನೋಡ್ತಾ ಇದ್ದೇವೆ, ಮೊಟ್ಟ ಮೊದಲಾಗಿ ತಗ್ಗಿಸಿಕೊಳ್ಳಬೇಕು. ಇದು ಎಲ್ಲಿ ನೋಡಿದೆವು ನಾವು? ನಿಮ್ಮ ದೇಶದಲ್ಲಿ ಕೇಡು ಬರದಂತೆ ಕಾಪಾಡ್ತಾನೆ. ಒಂದು ವೇಳೆ ಶಾಪನು ಬಂತ ಅದನ್ನು ಕೂಡ ಕಾಪಾಡ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನ. ಹಲೋ, 2ನೇ ಪೂರ್ವಕಾಲ ಅಂತ ಬರ್ಕೊಂಡು ಬಿಡ್ರಿ. 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನ. 2 Chronicles 7:14. ಏನು ಹೇಳಲಾಗಿದೆ? ನನ್ನವರು, ನನ್ನ ಜನರು ನನ್ನ ಹೆಸರಿಂದ ನೋಡಿ, ತನ್ನ ಜನರಾಗಲಿ ಅನ್ಯ ಜನರೇ ಆಗಲಿ, ತನ್ನವರು ತನ್ನ ಹೆಸರಿಂದ ಕರೆಯಲ್ಪಟ್ಟಿರುವ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನ ಮುಖದರ್ಶನವನ್ನು ಹುಡುಕಿ ಅವರು ಪ್ರಾರ್ಥಿಸೋದಾದರೆ ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು, ಎಲ್ಲಿಂದ? ಭೂಲೋಕದಿಂದ ಮಾಡಿರೋ ಪ್ರಾರ್ಥನೆ, ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುತ್ತಾನೆ. ವಾಗ್ದಾನಕ್ಕೆ ತಕ್ಕಂತೆ ಇಲ್ಲಿ ಜನರು ಏನು ಮಾಡಿದ್ದಾರೆ ಅಂದರೆ, ಹಲೋ, ಯಾರು? ದೊಡ್ಡವರಿಂದ ಹಿಡಿದುಕೊಂಡು, ಇಂಗ್ಲಿಷ್ಲಿ ಫ್ರಮ್ ಗ್ರೇಟ್ ಟು ಲಿಸ್ಟ್ ಅಂತ ಹೇಳಿದೆ. ಅಂದರೆ ಅರ್ಥ ಆಯ್ತಾ? ಶ್ರೇಷ್ಠವಾದ ದೊಡ್ಡವರಿಂದ ಹಿಡಿದುಕೊಂಡು ಚಿಕ್ಕವರವರೆಗೆ ಗೋಣೆ ತಟ್ಟನ್ನು ಧರಿಸ್ಕೊಂಡ್ರು. ಏನು ಧರಿಸ್ಕೊಂಡ್ರು? ಎಲ್ಲ ಹೇಳ್ತೀರ ಅಲ್ವಿಯಾ? ನೋಡ್ರಿ, ಬಟ್ಟೆ ಅಂದರೆ ಗೋಣೆ ತಟ್ಟು ಧರಿಸ್ಕೊಂಡ್ರೆ ಅರ್ಥ ಏನು ಗೊತ್ತಿದೆ? ಆ ಗರ್ವ, ಅಹಂಕಾರ, ತನ್ನ ಗೊಮಾನು, ತನ್ನ ಬಟ್ಟೆ ಮೇಲಿರ್ತಕ್ಕಂಥ ಗೊಮಾನು, ಆ ರೋಪು, ಆ ರುಬಾಬು ಬಿಟ್ಟಿದ್ದೇನೆ. ಯಾರು ಗರ್ವ ಅಂದರೆ ಹೆಂಗಿರುತ್ತೆ ಅಂತ ಹೇಳ್ತೇನೆ. ಪಾಪ ಅವಳು ಭಾಳ ದುಡ್ಡೆಲ್ಲ ಗಳಿಸಿದ್ದಾರೆ. ಯಾರೋ ಒಬ್ಬರು ಬಡವರು, ಅವನು ಒಳ್ಳೆ ಬಡತನದಲ್ಲಿದ್ದವರು, ಪರವಾಗಿಲ್ಲ, ಅವಳು 200 ರೂಪಾಯಿ ಸೀರೆ ಕೊಟ್ಲು. 200 ರೂಪಾಯಿ ಸೀರೆ ಕೊಟ್ಲು.
ಒಕ್ಕ ₹1000 ₹1,000 ಸೀರೆ, ₹1,000 ಕಡಿಮೆ ಆಗಲಿಕ್ಕಂತ ನಾ ಸೀರೆ ಹಾಕೋದಿಲ್ಲ ನಾನು. ಹೋಗಿ ₹200 ಸೀರೆ ಕೊಟ್ಟೆ, ಅವ್ನ ಸೀರೆ ಯಾರು ಹಾಕೋತಾರಟ? ಏನು ಬಂತಿಲ್ಲ? ಗರ್ವ ಅಂತಾರೆ ಅದಕ್ಕೆ. ಅದಕ್ಕೆ ಈ ಅಹಂಕಾರ ಕೂಡ ಬಿಟ್ಟರು. ಅವ್ರು ಏನು ಮಾಡಿದ್ರು? ಹೋಗಿ ಕಳ್ಸ್ಯಾನ ಎಂಥ ಡ್ರೆಸ್ ಕಳ್ಸ್ಯಾನ ನೋಡದ, ₹500 ₹100 ಡ್ರೆಸ್ ಕಳ್ಸ್ಯಾನ. ನಾವು ನೋಡ್ರಿ ಅವ್ರ ಫ್ರೆಂಡ್ಸ್ ನೋಡ್ರಿ ₹5,000 ₹6,000 ಕಳಿಸ್ತಾರೆ. ಎಂತ ಅವನೇನ ಅಂಥೇಳಿ ಅಹಂಕಾರವನ್ನು ವ್ಯಕ್ತಪಡಿಸಿ. ಅದಕ್ಕಾಗಿ ಇಲ್ಲಿ ಇವ್ರೇನು ಮಾಡ್ತಾ ಇದ್ದಾರೆ? ಅರಸನಿಂದ ಹಿಡ್ಕೊಂಡು, ಅರಸನು ತನ್ನ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದ, ತನ್ನ ವೈಭವದ ವಸ್ತ್ರಗಳನ್ನು ಧರಿಸ್ಕೊಂಡ, ಕಿರೀಟವನ್ನು ಧರಿಸ್ಕೊಂಡು ಸರ್ವ ವೈಭವದಲ್ಲಿ ಕೂತ್ಕೊಂಡು ರಾಜ್ಯವನ್ನು ಪರಿಪಾಲಿಸ್ತಿರ್ತಕ್ಕಂಥ ಅರಸನು ಎಲ್ಲರೂ ಹೇಳ್ತಾರಲ್ವ್ಯಾ, ತನ್ನನ್ನು ತಾನು ತಗ್ಗಿಸಿಕೊಂಡನು. ಎಲ್ಲರೂ ಹೇಳ್ತಿರಲ್ವ್ಯಾ, ನಿಜమైన ತಗ್ಗಿಂಪಿದೆ. ಆಮೇಲೆ ಅಲ್ಲಿ ಹೇಳ್ತಾರೆ, ದೇವರು ಡೈರೆಕ್ಟ್ ಹೇಳ್ತಾರೆ, ನೀವು ಬಟ್ಟೆಗಳನ್ನು ಹರ್ಕೊಂಡಲ್ಲ, ನಿಮ್ಮ ಹೃದಯವನ್ನು ಹರಿದು ಸರ್ವಾಂಗ ಹೋಮವಾಗಿ ಅರ್ಪಿಸಿ, ಇನ್ನು ಮುಂದೆ ನನ್ನ ಶರೀರದ ಆಸೆ, ನನ್ನ ಕಣ್ಣಿನ ಆಸೆಗೆ ಆಸ್ಪದ ಕೊಡೋದಲ್ಲ ಕರ್ತನೆ, ನಿನ್ನ ಚಿತ್ತಕ್ಕೆ ನಾನು ಶರಣನಾಗ್ತೇನೆ. ಹಲ್ಲೆಲೂಯಾ. ಎಲ್ಲರೂ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ನನ್ನ ಪ್ರಿಯ ಇದು ನಿಜವಾದ ಲೆಂಟ್, 40 ದಿವಸ ಮಾಡಿರೋ ಲೆಂಟ್. ಅದಕ್ಕಾಗಿ ಈಗ ಈ ಲೆಂಟ್ನಲ್ಲಿ ಅವರು ಎದರಿಂದ ಬಲಾತ್ಕಾರದಿಂದ ತಿರುಗಿಕೊಂಡು, ಏನು ಅವರ ಕೆಟ್ಟ ಮಾರ್ಗಗಳನ್ನು ಬಿಟ್ಟು, ಏನೇನು ಕೆಟ್ಟ ಮಾರ್ಗಗಳಿತ್ತು ಅವ್ರದ್ದು, ನಿನವೆ ಜನರ ದುರ್ಮಾರ್ಗತನ ಏನೇನಿತ್ತು ಎಂಬುದಾಗಿ ಒಂದೊಂದಾಗಿ ಬೇಗ ನೋಡೋಣ. ಭಾಳ ಜನರಿಗೆ ಆ ಯೋನಾ ಪುಸ್ತಕದಲ್ಲಿ ಅದು ನಾವು ನೋಡ್ಲಿಕ್ಕಾಗಲ್ಲ. ಆ ರಹಸ್ಯ ನಹೂಮ್ನಲ್ಲಿ ಬರಲ್ಪಟ್ಟಿದೆ, ಇವರು ದುರ್ಮಾರ್ಗತನ ಹೇಗಿತ್ತು ಅಂತೇಳಿ. ನಹೂಮ್ ಪುಸ್ತಕದಲ್ಲಿ ಬೇಗ ನಡೀತೀರಿ, ದಯಮಾಡಿ ಬರ್ತೀರಿ. ಅವರು ಯಾವ ದುರ್ಮಾರ್ಗತನ ಇದೆ ಅಂತ ಮನಸ್ಸನ್ನು ತಿಳ್ಕೊಂಡ್ರೆ ಎಂಬುದಾಗಿ ನಾವು ಅದರಲ್ಲಿ ನೋಡೋಣ. ಬರ್ತೀರಿ. ಅವರು ಬಹು ಬಲಾತ್ಕಾರದಿಂದ ತುಂಬಿದವರು. ಯೋನಾ ಪುಸ್ತಕ 3ನೇ ಅಧ್ಯಾಯ 2-3 ನಾವು ನೋಡ್ತೇವೆ. ಆ ಪಟ್ಟಣ ವಿಶ್ವದಲ್ಲೇ ಬಲಿಷ್ಠವಾದಂಥ ಪಟ್ಟಣವಾಗಿತ್ತು. ಅದಕ್ಕೆ ಗ್ರೇಟ್ ಸಿಟಿ ನಿನಿವೆ ಎಂಬುದಾಗಿ ಹೇಳಲಾಗಿದೆ. ಅದು ಅಶೂರ್ಯರ ಸಾಮ್ರಾಜ್ಯ. ನಿನವೈಟ್ಸ್ ವರ್ ಅ ಕ್ಯಾಪಿಟಲ್ ಸಿಟಿ ಆಫ್ ದ ಅಶೂರಿಯನ್ ಎಂಪೈರ್. ಅಂದರೆ ಅಶೂರ್ಯರ ಸಾಮ್ರಾಜ್ಯದ ಅದು ರಾಜಧಾನಿಯಾಗಿತ್ತು ನಿನಿವೆ ಜನರು. ಅದಕ್ಕಾಗಿ ನಿನಿವೆ ಅವರು ಬಹಳ ಬಲಿಷ್ಠವಾದಂಥ ಸಾಮ್ರಾಜ್ಯವಾಗಿರೋದ್ರಿಂದ ಅವರು ಯಾರಿಗೂ ಹೆದರುವುದಿಲ್ಲಾಗಿದ್ರು. ಇದೇ ರೀತಿಯಾದ ಬಲಾತ್ಕಾರ ಈಗ ನಡೀತಾ ಇದೆ ಕೆಲವು ಜಾಗಗಳಲ್ಲಿ. ಓದ್ತೀರಿ 3ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ತೇವೆ ಮಾತನ್ನು. ಯೋನಾ ಪುಸ್ತಕ 3ನೇ ಅಧ್ಯಾಯ 2ನೇ ವಚನ. ದ ಗ್ರೇಟ್ ಸಿಟಿ, ಏಕೆಂದರೆ ಎದ್ದು ಆ ದೊಡ್ಡ ಪಟ್ಟಣ. ಕನ್ನಡದಲ್ಲಿ ದೊಡ್ಡ ಪಟ್ಟಣ ಇದೆ, ಇಂಗ್ಲಿಷಲ್ಲಿ ಹಾಗಿಲ್ಲ. ಗೋ and see and talk to that great city. ಎಂತದೆ? ಗ್ರೇಟ್ ಸಿಟಿ. ಅಲ್ಲಿ ಹೋಗಿ ನೀನು ಪ್ರಚಾರ, ಪ್ರೀಚ್ ಮಾಡಿ ಬಾ, ದಾವೆ ಮಾಡಿ ಬಾ, ನಿನ್ನ ದೇಶವು ನಾಶವಾಗ್ತದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಅದಕ್ಕಾಗಿ ನಿನಿವೆ ಜನರ ದುರ್ಮಾರ್ಗತನ ಏನಿತ್ತಂದ್ರೆ ಅವರು ಬಲಿಷ್ಠ ಸಾಮ್ರಾಜ್ಯ, ಗ್ರೇಟ್ ಸಾಮ್ರಾಜ್ಯವಾಗಿತ್ತದು. ಅದಕ್ಕಾಗಿ ದೊಡ್ಡ ಪಟ್ಟಣ. 3ನೇ ವಚನ. ಹಾಗೆ ಯೋನನು ಹೋಗಿ ಅವರ ದುರ್ಮಾರ್ಗತನವನ್ನು ಎಚ್ಚರಿಸಿ, ಈಗೋ ನಿಮ್ಮ ಬಲಾತ್ಕಾರವು ದೇವರ ಕಡೆ ಬಂದಿದೆ. ಎಲ್ಲಿ ಬಂದಿದೆ? ದೇವರ ಕಡೆಗೆ ಬಂದಿದೆ. ನೆಕ್ಸ್ಟ್ ಅಲೋ ಲಿಸನ್ ಕೇರ್ಫುಲಿ. ಅವರು ಯಾವ್ಯಾವ ವಿಷಯಗಳಲ್ಲಿ ಬಲಿಷ್ಠರಾಗಿದ್ರು ಅಂದ್ರೆ, ಭದ್ರಕೋಟೆಯಲ್ಲಿ ಒಂದೊಂದಾಗಿ ನೋಡಿದ್ರೆ ಅವರು ಧನ ಸಂಪತ್ತಿನಲ್ಲಿ ಕೂಡ ಏನಾಗಿದ್ರು? ಬಹು ತುಂಬಿದವರಾಗಿದ್ರು. ನಹೂಮ್ 2ನೇ ಅಧ್ಯಾಯ 9ನೇ ವಚನ. ನಿನಿವೆ ಜನರ ದುರ್ಮಾರ್ಗತನ ಏನಿತ್ತೆಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ನಿನಿವೆ ಜನರು 40 ದಿವಸ ಉಪವಾಸ, ಲೆಂಟ್ ದಿನಗಳು ಯಾಕೆ ಮಾಡಿದ್ರು, ಅವರ ಉಪವಾಸದಲ್ಲಿ ಏನೇನು ಮನಸ್ಸು ತಿಳ್ಕೊಂಡಿರ್ಬೋದಾಗಿ ನಾವು ನೋಡ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಫಾಲೋ ಮಾಡ್ತೀರಿ, ಅನೇಕ ಜನರಿಗೆ ಶೇರ್ ಮಾಡ್ತೀರಿ. ಬೆಳ್ಳಿಯನ್ನು ಸೂರೆ ಮಾಡಿ ಕೊಳ್ಳೆ ಹೊಡ್ಕೊಂಡು, ಬೆಳ್ಳಿಯನ್ನು ಸೂರೆ ಮಾಡಿ ಬಂಗಾರವನ್ನು ಕೊಳ್ಳೆ ಹೊಡೆದು ಕೂಡಿಸಿಟ್ಟ ಧನಕ್ಕೂ ಸಕಲ ವಿಧವಾದಂಥ ಶ್ರೇಷ್ಠ ವಸ್ತುಗಳಿಗೆ, ನಿಧಿಗಳಿಗೂ ಖಜಾನೆಗಳಿಗೂ ಏನಿಲ್ಲ, ಹದ್ದೇ ಇಲ್ಲ. ಯಾರ ಕಡೆ? ನಿನಿವೆ ಜನರ ಹತ್ರ ಬಂಗಾರು, ಬೆಳ್ಳಿ, ಮುತ್ತು, ರತ್ನಗಳು, ಸಕಲ ವಿಧವಾದಂಥ ದ್ರವ್ಯಗಳು, ಅವರ ಖಜಾನೆಗಳಿಗೆ ಹದ್ದುಗಳಿಲ್ಲ. ಅಂತ ಧನ ಸಂಪತ್ತಿಂದ ತುಂಬಿರ್ತಕ್ಕಂಥ ನಿನಿವೆ ಅವರಿಗೆ ಆ ಗರ್ವ ಅಹಂಕಾರದಿಂದ ತುಂಬಿದ್ರು. ಆ ಅಹಂಕಾರದನ್ನು ಬಿಟ್ಟು ಇಳಿದು ಬರಬೇಕು. ಅವರ ಬಂಗಾರು, ಬೆಳ್ಳಿ ಎಲ್ಲವನ್ನು ತೆಗೆದಿಟ್ಟು ಗೋಣೆ ತಟ್ಟನ್ನು ಧರಿಸಿಕೊಂಡು ರುಚಿ ನೋಡದೆ, ಹಲೋ 2725 ವರ್ಷಗಳ ಹಿಂದೆಯೇ ಬಂದಿದೆ ಇದು ನಿಯಮ. ಅನ್ಯ ದೇಶಸ್ಥನಾಗಿರ್ತಕ್ಕಂಥ ಆ ನಿನಿವೆ ಅರಸನು ಜಾರಿ ಮಾಡಿರ್ತಕ್ಕಂಥ ಆಜ್ಞೆ ಇದು, ರಾಜಾಜ್ಞೆ. ರುಚಿ ನೋಡಬಾರ್ದು, ಉಳು ನುಂಗಬಾರ್ದು, ನೀನು ಕುಡಿಬಾರ್ದು, ಮತ್ತು
ಆಹಾರವನ್ನು ತಿನ್ನಬಾರದು, ಗೋಣೆ ತೊಡನ್ನು ಧರಿಸ್ಕೊಂಡು ಬೂದಿ ಮೇಲೆ ಕೂತ್ಕೊಳ್ಬೇಕು. ಬೂದಿ ಬುಧವಾರ ಅಂತಾರಲ್ಲ, ಅದು ಇಲ್ಲಿಂದನೇ ಬಂದಿದೆ. ಬೂದಿ ಮೇಲೆ ಕೂತ್ಕೋಬೇಕು, ಇಲ್ಲಿ ಟಿಕ್ಲಿ ಹಚ್ಕೊಳ್ಳೋದಲ್ಲ, ಬೂದಿ ಮೇಲೆ ಕೂತ್ಕೊಳ್ಬೇಕು. ರಾಜನು ವೈಭವದಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಂಡು ತನ್ನ ವೈಭವವನ್ನೆಲ್ಲ ಬಿಟ್ಟು ರಾಜನೇ ಬೂದಿ ಮೇಲೆ ಕೂತ್ಕೊಂಡಿದನು. ಅಯ್ಯೋ ನನ್ನ ದೇವರೇ, ನಾವು ಮಾಡಿದ ಬಲತ್ಕಾರ ನಿಜ ಎಂಬುದಾಗಿ ರಾಜನೇ ತನ್ನ ಪಾಪ ಅಪರಾಧಗಳನ್ನು, ರಾಜ್ಯದಲ್ಲಿರುವ ಎಲ್ಲ ಜನರು, ಪಶು ಪ್ರಾಣಿ ಪಕ್ಷಿಗಳೆಲ್ಲ ಉಪವಾಸ ಮಾಡಿ ತನ್ನ ದುರ್ಮಾರ್ಗತನವನ್ನು ಬಿಟ್ಟಿದ್ದಕ್ಕಾಗಿ ದೇವರ ಕನಿಕರ. ಈಗ ಮತ್ತು ನೋಡೋಣ ಅವ್ರ ದುರ್ಮಾರ್ಗತನ ಏನಿದೆ. ಅವ್ರು ಎಷ್ಟು ದುರ್ಭಾವ ನೋಡ್ರಿ ಅವ್ರದ್ದು. ಯಾರ್ದು? ನಿನವೆ ಜನರಿಗೆ. ಸುತ್ತಲೂ ನೀರಿದೆ ಅಂತ ಅವ್ರದ್ದು. ನೋಡಿ ಓದ್ತೀರಿ, ಅವರು ಭದ್ರಕೋಟೆ, ಅವರ ನಿನವೆ ಪಟ್ಟಣದವ್ರಿಗೆ ಏನಿತ್ತು? ಭದ್ರಕೋಟೆ ಇತ್ತು, ಯಾವನ ಭಯ ಇಲ್ಲ ಆಗಿತ್ತು. ನಹುಮ್ 3ನೇ ಅಧ್ಯಾಯ 8ನೇ ವಚನ, 12ನೇ ವಚನ. ನಹುಮ್ 3ನೇ ಅಧ್ಯಾಯ 8ನೇ ವಚನ, 12ನೇ ವಚನ ಬರ್ಕೊಳ್ತೀವಿ. ನದಿಗಳ ಬಳಿ, ನೋಡ್ರಿ ಯಾವ ಪಟ್ಟಣ? ನಿನವೆ ಪಟ್ಟಣ. ನದಿಗಳ ಬಳಿ ನೆಲೆಯಾಗಿದ್ದ ನೋಗಿಂತ, ನೋ ಎಂಬ ಪಟ್ಟಣಕ್ಕಿಂತ ನೀನು ಒಳ್ಳೆಯವಳು, ಅದರ ಸುತ್ತಲೂ ನೀರಿತ್ತು, ಅದರ ಬಲವು ಸಮುದ್ರವು. ಯಾರ ಬಲವು? ಸಮುದ್ರವು. ಎದಕ್ಕೆ ಗೋಡೆ? ನಿನವೆ ಪಟ್ಟಣ ಸುತ್ತಲೂ ಏನಾಗಿತ್ತು? ಗೋಡೆ ಆಗಿತ್ತು. ಅಂದ್ರೆ ನಿನವೆ ಪಟ್ಟಣದಲ್ಲಿ ದಾಳಿ ಮಾಡಬೇಕಾದ್ರೆ ಅವರಿಗೆ ಗೋಡೆ ಕೊತ್ತಲುಗಳಿಲ್ಲಾಗಿತ್ತು, ಅವರಿಗೆ ಸಮುದ್ರದ ನೀರೇ ಅವರಿಗೆ ಗೋಡೆಯಾಗಿ ನಿಂತಿರ್ತಿತ್ತಂತೆ. ಅದಕ್ಕಾಗಿ ಅಮನ ಕೋಣಕ್ಕೆ ಯಾಕೆ ಕರ್ಲಿನವಲ್ಲ ಅಂತೇಳಿ ಯಾರು? ನಿನವೆ ಜನರು. ಈಗ ನಿನವೆ ಎಲ್ಲಿದೆ? ಇರಾಕ್ ಮೌಸೂಲ್ ಎಂಬ ಪಟ್ಟಣದ ಎದುರುಗಡೆ ಇದೆ ನಿನವೆ. ಹಲ್ಲೆಲೂಯಾ. ಅಂದ್ರೆ ಇವರು ಭದ್ರಕೋಟೆಯಲ್ಲಿ ಭದ್ರವಾಗಿರೋದ್ರ ಅಮನ ಕೋಣಕ್ಕೆ ಯಾಕಲ್ಲ, ನಮ್ಮನ್ನು ಯಾವ ಏನು ಮಾಡ್ಕೋತಾನೆ? ಹಲೋ, ಅರಸನು ಮತ್ತು ಆ ಜನರು ಇಂಥ ರೀತಿಯಾದಂಥ ಬಲಾತ್ಕಾರ, ಅಹಂಕಾರಿಗಳು, ಗರ್ವಿಷ್ಠರು, ಅನೇಕ ಜನರ ಮೇಲೆ ದೌರ್ಜನ್ಯ ಮಾಡತಕ್ಕಂಥರು, ಬೇರೆ ಬೇರೆ ದೇಶಗಳ ಮೇಲೆ ಹೋಗಿ ದೋಚಿಕೊಂಡು ಸೂರ್ಯ ಮಾಡಿ ಕೊಳ್ಳೆ ಹುಡ್ಕೊಂಡು ಬರ್ತಕ್ಕಂಥ ದುಷ್ಟರಾಗಿದ್ರು ಇವ್ರು. ಯಾರು? ನಿನಿವೇಸ್ತರು ಪಶ್ಚಾತ್ತಾಪ ಪಟ್ಟು ಮಾರ್ಪಾಟವಾಗಿ ದುರ್ಮಾರ್ಗತನವನ್ನು ಬಿಟ್ಟು ಬರ್ತಾ ಇದ್ದಾರೆ. ನಮಗೇನು ಬಂದೈತ್ರಿ? ಹಲ್ಲೆಲೂಯಾ. ಖಾಲಿ ಉಪವಾಸ ಮಾಡ್ತಾ ಇದ್ದೆ ಹೋಗಿ ಫ್ಯಾಷನ್ ಆಗಿ, ಮತ್ತು ದುರ್ಮಾರ್ಗತನ ಬಿಟ್ಟಿಲ್ಲ. ಲೆಂಟ್ ದಿನಗಳಲ್ಲಿ ಸಿನಿಮಾ ನೋಡ್ಕೊಳ್ತಾ ಕುಂತಿದ್ದಾಳೆ. ಹಲ್ಲೆಲೂಯಾ. ಲೆಂಟ್ ದಿನಗಳಲ್ಲಿ ತನ್ನ ಬಾಯ್ ಫ್ರೆಂಡ್ದೊಂದಿಗೆ ಚಾಟಿಂಗ್ ಮಾಡ್ತಾ ಇದ್ದಾಳೆ. ಪಾಪ ಬಿಡ್ತಾ? ಹಲ್ಲೆಲೂಯಾ. ಯಾರಿಗೂ ಗೊತ್ತಿಲ್ಲ. ಆದರೆ ಯಾರು ಗೊತ್ತಾಗ್ತಲ್ಲ, ಯಾರು ನೋಡ್ತಲ್ಲ, ಪಾಸ್ಟರ್ಗೆ ಹೆಂಗೆ ಗೊತ್ತಾಯ್ತು ಅಂತ ಕೆಲವು ಜನ ತಿಳ್ಕೊತಾರೆ. ಇಲ್ಲ, ದೇವರಿಗೆಲ್ಲ ಕಾಣ್ತಾ ಇದೆ. ನಿಮ್ಮ ದುರ್ಮಾರ್ಗತನವೇ ನಿಮಗೆ ರೋಗ ಬಿಟ್ಟುಕೊಳ್ಳಿಕ್ಕೆ ಕೊಡ್ತಾ ಇಲ್ಲ. ನಿಮ್ಮ ದುರ್ಮಾರ್ಗತನವೇ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ ಇಲ್ಲದಂತೆ ನಮ್ಮ ಜೀವನ ಹಾಳು ಮಾಡ್ತಾ ಇದೆ ಹೊರತು ದೇವರಲ್ರಿ ನಮ್ಮ ಜೀವನ ಹಾಳು ಮಾಡ್ತಿರೋದು. ದೇವರು ಈಗಲೂ ಕನಿಕರ ತೋರ್ತಾ ಇದ್ದಾನೆ. ಬಾ, ಹೇಗೆಲ್ಲಾದರೂ ಮನಸ್ಸು ತಿರ್ಕೊಂಡು ಬಾ ಎಂಬುದಾಗಿ ಹೇಳ್ತಾರೆ. ಗಂಭೀರವಾಗಿ ಹೇಳ್ತಿರಲ್ವಿಯ. ಆದ ಕಾರಣ ಈಗ ಇವರು ಭದ್ರಕೋಟೆಯಲ್ಲಿ ಭದ್ರವಾಗಿರೋದ್ರಿಂದ ಅಮನ ಕೋಣಕ್ಕೆ ಯಾಕರ್ಲಿತ್ತ. 12ನೇ ವಚನ ಹೋದ್ರಮ್ಮ. ನಿನ್ನ ಕೋಟೆಗಳು. ಯಾರು? ನಿನವೆಯ ಕೋಟೆಗಳೆಲ್ಲ ಮೊದಲನೆಯ ಆಗಿರುವವು, ಅಲ್ಲಾಡಿಸಲ್ಪಟ್ರೆ ತಿನ್ನುವನ ಬಾಯಲ್ಲಿ. ಅಂದ್ರೆ ಅರ್ಥ ಏನು? ಅವರ ಭದ್ರಕೋಟೆ ಇಷ್ಟು ಭದ್ರವಾಗಿದೆ, ಅವರ ಕೋಟೆ ಒಳಗಿರ್ತಕ್ಕಂಥ ಯಾವ ಹಣ್ಣುಗಳನ್ನು ಕೂಡ ಯಾರು ದಾಳಿ ಮಾಡ್ಲಿಕ್ಕಾಗುವುದಿಲ್ಲ, ಅಷ್ಟು ಪುಷ್ಟಿಯಾಗಿ ಬೆಳೀತಾ ಇದೆ. ಎಲ್ಲರೂ ಹೇಳ್ತಿರಲ್ವಿಯ. ನೆಕ್ಸ್ಟ್, ಅವರ ದುರ್ಮಾರ್ಗತನ ಮತ್ತು ಯೋನ ಪುಸ್ತಕ 1ನೇ ಅಧ್ಯಾಯ 2ನೇ ವಚನ, ಅವರ ದುರ್ಮಾರ್ಗತನವನ್ನು ವರ್ಣಿಸಲಾಗಿದೆ. ಬಲಾತ್ಕಾರವು, ವಿಕೆಡ್ ಆ್ಯಂಡ್ ಈವಿಲ್ ಆ್ಯಂಡ್ ವೈಲೆನ್ಸ್, ಹಿಂಸಾತ್ಮಕರಾದಿರು. ಓದ್ರಿ ಯೋನ 1:2. ಹೇಗಂದ್ರೆ ಎದ್ದು ನಿನವೆಗೆ ಹೋಗಿ ಆಗದ ವಿರೋಧವಾಗಿ ಕೂಗು. ಕಾರಣ ಏನಂದ್ರೆ ಅವರ ಬಲಾತ್ಕಾರವು, ಅವರ ಕೆಟ್ಟತನವು, ದೇವ್ರು ಹೇಳ್ತಾರೆ, ಅವರ ಕೆಟ್ಟತನವು ನನ್ನ ಮುಂದೆ, ಆ ಪರಲೋಕದ ನ್ಯಾಯಾಲಯದ ಮುಂದೆ ಏರಿ ಬಂತು, ತುಂಬಿ ಬಂತು. ಅವ್ರ ಕೊಡ ತುಂಬೈತಿ. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತೀರಿ. ಮತ್ತಿನ್ನೊಂದು ಮಾತು ಓದಬೇಕು ಸಿಸ್ಟರ್. 3ನೇ ಅಧ್ಯಾಯ 8ನೇ ವಚನ. ಅದೇ ದುರ್ಮಾರ್ಗತನವನ್ನು ಬಿಟ್ಟಿದ್ದಾರೆ. 3ನೇ ಅಧ್ಯಾಯ 8ನೇ ವಚನ. ಅವ್ರು ನೋಡ್ರಿ ಹೆಂಗೆ ಹೇಳ್ತಾ ಇದ್ದಾರೆ. ಅರಸನ ಹೇಳ್ತಾ ಇದ್ದಾನೆ, ತನ್ನ ಪ್ರಜೆಗಳಿಗೆ ಹೇಳ್ತಾನೆ, ನಮ್ಮ ದುರ್ಮಾರ್ಗತನವನ್ನು ಬಿಟ್ಟು ತಿರುಗಿಕೊಳ್ಬೇಕೆಂಬುದಾಗಿ ರಾಜಾಜ್ಞೆಯನ್ನು ಪಾಸ್ ಮಾಡಿದಾನೆ. ರಿಪೆಂಟೆನ್ಸ್ಗಾಗಿ ಏನಾಜ್ಞೆ ಪಾಸ್ ಮಾಡಿದಾನೆ? ರಾಜಾಜ್ಞೆ. ಉಪವಾಸ, ನೀರಿಲ್ಲ,
ಆಹಾರ ಇಲ್ಲ, ರುಚಿ ನೋಡೋದಿಲ್ಲ, ಮತ್ತು ಗೋಣೆತನ ಧರಿಸಿಕೊಳ್ಬೇಕು ಮತ್ತು ದೇವರ ಹತ್ರ ಮೊರೆ ಇಡಬೇಕು. ಬಲಾತ್ಕಾರವನ್ನು ಬಿಟ್ಟು, ದುರ್ಮಾರ್ಗತನವನ್ನು ಬಿಟ್ಟು ದೇವರನ್ನು ಹುಡುಕಬೇಕು, ಪ್ರಾರ್ಥನೆ ಮಾಡಬೇಕೆಂಬುದನ್ನು ರಾಜಾಜ್ಞೆ ಪಾಸ್ ಮಾಡಿದಾನೆ. ಇದರಲ್ಲಿ 3:8 ನಾವು ನೋಡ್ತಾ ಇದ್ದೇವೆ. ಅಂದರೆ ಇವರು ಎಷ್ಟು ದುರ್ಮಾರ್ಗರಿದ್ರು, ದುಷ್ಟರಿದ್ರು, ಬಲಾತ್ಕಾರಿಗಳಾಗಿದ್ರು, ಇವರು ದೌರ್ಜನ್ಯ ಮಾಡ್ತಕ್ಕಂಥರಾಗಿದ್ರು, ತನ್ನ ಬಲದಿಂದ ತುಂಬಿದ್ದಂಥರಾಗಿದ್ರು. ಎಲ್ಲರೂ ಹೇಳ್ತಿರಲ್ವಯ್ಯ. ನೆಕ್ಸ್ಟ್, ಇವರು ಕ್ರೈಸ್ತವರಲ್ಲ. ಯಾರು? ನಿನಿವೆ ಜನರು ಕ್ರೈಸ್ತವರಲ್ಲ. ಯಾರು? ಇರಾಕ್ನಲ್ಲಿರ್ತಕ್ಕಂಥ ಒಂದೊಂದು ಕಾಲದಲ್ಲಿ 2700 ವರ್ಷಗಳ ಹಿಂದೆ ಇರಾಕಿನ ಮೌಸೂಲ್ ಎಂಬ ಪಟ್ಟಣದ ಎದುರುಗಡೆ ಇರತಕ್ಕಂಥ ಈ ನಿನಿವೆ ಅವರು ಕ್ರೈಸ್ತವರಲ್ಲ ಅಥವಾ ಯಹೂದ್ಯರಲ್ಲ, ದೇವ ಜನರೆಂದು ಕರೆಯಲ್ಪಡಿದ್ರು. ಇವರು ವಿಗ್ರಹಾರಾಧಿಕರಾಗಿದ್ರು. ಎಂಥವರಾಗಿದ್ರು? ನಹೂಮ್ 1:14 ವಚನ. ನಹೂಮ್ 1:14 ವಚನ. ನಿನಿವೆ ಜನರ ಪಾಪವು ಮತ್ತು ನಿನಿವೆ ನಿನ್ನ ವಿಷಯವಾಗಿ ಕರ್ತನು ಆಜ್ಞಾಪಿಸುವುದೇನೆಂದ್ರೆ, ನಿನ್ನ ಹೆಸರುಳ್ಳವರು ಇನ್ನು ಬಿತ್ತಲ್ಪಡರು. ನಿನ್ನ ವಿಗ್ರಹಗಳ ಮನೆ, ನಿನ್ನ ದೇವರುಗಳ ಮನೆಯೊಳಗಿಂದ, ನಿನ್ನ ದೇವರುಗಳ ಮನೆಯೊಳಗಿಂದ್ರೆ ನಿನ್ನ ದೇವಾಲಯಗಳಿಂದ ಕೆತ್ತಿದ್ದ ವಿಗ್ರಹಗಳು ಎರಕ ವಹಿಸುವುದನ್ನು ಕಡಿದು ಬಿಡುವೆನು. ನೀನು ಸುಚ್ಚನಾಗದೇ ಇರುವುದರಿಂದ, ನೀನು ಆಗದೇ ಇರುವುದರಿಂದ ನಿನಗೆ ಸಮಾಧಿಯನ್ನು ಸ್ಥಿರ ಮಾಡುವೆನು. ನೋಡ್ರಿ, ಅವರ ವಿಗ್ರಹಾರಾಧಕರಾಗಿರ್ತಕ್ಕಂಥ ಅವರಿಗೆ ಜೀವವುಳ್ಳ ದೇವರನ್ನ ಆರಾಧಿಸಿಬಿಟ್ಟು ತನ್ನ ಕೈಯಿಂದ ಮಾಡಿರ್ತಕ್ಕಂಥ ಪ್ರತಿಮೆಗಳನ್ನು ಆರಾಧಿಸ್ತಾ ಇದ್ರು. ಅಂಥ ಪಾಪದಿಂದಿದ್ದವರಿಗೆ ಯಾಕಂದ್ರೆ ಇವರು ಮಾಮೂಲಿ ಜನರಲ್ಲ. ಇವರು ಯಾರು? ದುಷ್ಟರು, ಬಲಿಷ್ಠರಾಗಿದ್ರು, ಆದರೆ ದುಷ್ಟರಾಗಿದ್ರು. ನೆಕ್ಸ್ಟ್, ಅವರಲ್ಲಿ ಮತ್ತೊಂದಿತ್ತು ಇಂಟ್ರೆಸ್ಟಿಂಗ್. ಯಾರಿಗೂ ಲೆಕ್ಕ ಮಾಡೋದಿಲ್ಲ, ಅವರು ಕೇರ್ ಮಾಡೋದಿಲ್ಲ ಯಾರಿಗೆ. ಇಂಗ್ಲೀಷಲ್ಲಿ ಇಟ್ ಈಸ್ ಕೇರ್ಲೆಸ್ ಆಫ್ ಎವ್ರಿಬಡಿ, ನೆವರ್ ಕೇರ್ಸ್ ಎನಿಬಡಿ. ಓಕೆ. ಜಫನ್ಯ, ನಿನಿವೆ ಜನರ ದುರ್ಮಾರ್ಗತನವನ್ನು ನೋಡ್ತಾ ಇದ್ದೇವೆ. ಜಫನ್ಯ 2:15 ವಚನ. ಅಬ್ಬಾ, ಎಲ್ಲೆಲ್ಲಿ ವಚನಗಳು ತೆಗೆದಿರಪ್ಪ. ಅಂದ್ರೆ ನಿಶ್ಚಿಂತೆಗೆ, ಏನು ಕೇರ್ಲೆಸ್ ಆಗಿ, ನಿಶ್ಚಿಂತಲಾಗಿ ವಾಸಿಸಿದಂತ ನಾನೇ ಹೊರತು ಮತ್ತೊಂದಿಲ್ಲವೆಂದು ತನ್ನೊಳಗೆ ಜಂಬ ಕೊಚ್ಚಿಕೊಂಡಂತ ಉಲ್ಲಾಸದ ಪಟ್ಟಣವು ಯಾವುದು? ನಿನಿವೆಯೇ. ಇನ್ನೊಂದು ತರ್ಜಮದಲ್ಲಿ ಹೋದ್ರಮ್ಮ, ಈ ನಿನಿವೆಯು. ನೋಡ್ರಿ, ನಹೂಮ್ ಅದೆಲ್ಲ ಜಪನ್ಯ 2:15. ಈ ನಿನಿವೆಯು ಮೊದಲು ಉಲ್ಲಾಸದ ನಗರಿಯಾಗಿ ನೆಮ್ಮದಿಯಿಂದ ನೆಲೆಗೊಂಡಿದ್ದು, ತನ್ನ ಹೃದಯದೊಳಗೆ ನಾನೇ ಇರುವವಳು, ನನಕ್ಕಿಂತ ಶ್ರೇಷ್ಠನು ಹೊರತು ಯಾರು ಇಲ್ಲ ಅಂದುಕೊಳ್ಳುವ ಜಂಬ ಕೊಚ್ಚಿಕೊಳ್ಳುತ್ತಿತ್ತು. ಅಯ್ಯೋ, ನೋಡಿ ಎಷ್ಟು ಹಾಳಾಗುವ ಪರಿಸ್ಥಿತಿ ಬಂದಿದೆ. ಅಷ್ಟೇ ಸಾಕು, ಥ್ಯಾಂಕ್ ಯು. ನೆಕ್ಸ್ಟ್ ಆಯ್ತಲ್ಲದು, ಮುಗಿತಲ್ಲ ವಚನ. ಈಗ ಬರ್ತೀರಿ. ತೆಲುಗುನಲ್ಲಿ ಚೆನ್ನಾಗಿದೆ. ತೆಲುಗುನಲ್ಲಿದೆ, ಇರಲಿ ಅದಲ್ಲಿ. ತೆಲುಗುನಲ್ಲಿದೆ, ಅದು ಎಷ್ಟು ಚೆನ್ನಾಗಿ ನೋಡ್ರಿ, ಎಷ್ಟು ಚೆನ್ನಾಗಿ, ಅಷ್ಟು ಗರ್ವಂಗ, ಎಷ್ಟು ಕೇರ್ಲೆಸ್ ಆಗಿ. నాలాంటి పట్టణం ఈ లోకములో ఎవరైనా ఉండరా? ఆహా, నన్ను ఎవరైనా గెలసొచ్చా? నాలాంటి బలమైన పట్టణం ఎవరైనా ఉండరా అని ఇప్పుడు ఎవరిని నేను లెక్కించను. ಯಾರನ್ನು ಕೂಡ ಲೆಕ್ಕ ಮಾಡೋದಿಲ್ಲ. ತೆಲುಗುನಲ್ಲಿ ಚೆನ್ನಾಗಿದೆ. ಅದೇ ಇಂಗ್ಲಿಷಲ್ಲಿ ಕೊಡಲೆ, ಇಟ್ ಈಸ್ ಕೇರ್ಲೆಸ್. ತೆಲುಗುನಲ್ಲಿ ಚೆನ್ನಾಗಿ ಕ್ಲಿಯರ್ ಆಗಿದೆ. ನಾ ಒಂಟಿ ಪಟ್ಟಣವು, ನನ್ನಂತ ಪಟ್ಟಣವು ಮತ್ತೊಂದು ಇಲ್ಲವೆಂದು ಈ ರೀತಿಯಲ್ಲಿ ಜಂಬ ಕೊಚ್ಚಿಕೊಳ್ಳುತ್ತಾ, ಅದರಲ್ಲಿ ಉತ್ಸಾಹ ಪಡುತ್ತಾ, ಅದು ಕೇರ್ಲೆಸ್ ಆಗಿದ್ದಂತ ಪಟ್ಟಣವು ಇದೆ, ಅದು ಹಾಳಾಗಿ ಹೋಯ್ತು. ಅಷ್ಟೇ ಸಾಕು, ಹಾಳಾಗೋಗತಕ್ಕಂಥ ಪಟ್ಟಣವಾಗಿತ್ತದು. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಅದು ಅಂತ ಘೋರ ಪಾಪದಲ್ಲಿ ತೊಡಗಿರತಕ್ಕಂಥ ಪಟ್ಟಣವಾಗಿತ್ತು. ಎಲ್ಲರೂ ಹೇಳ್ತಿರಲ್ವಯ್ಯ. ಈಗ ನಾವು ಕೊನೆ ಮಾತು ಬರೋಣ. ಅವರ ದುರ್ಮಾರ್ಗತನ ಏನಿದೆ ಎಂಬುದಾಗಿ ನಾವು ನೋಡೋಣ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ಅವರು ದುರ್ಮಾರ್ಗತನ, ಅವರು ಎಂಥವ್ರಂದ್ರೆ, ಅವರು ಅದರಿಂದ ಕೂಡ ತಿರ್ಕೊಂಡಿದ್ದಾರೆ. ಸುಳ್ಳು, ಮೋಸ, ವಂಚನೆ ಮತ್ತು ದರೋಡೆ. ನಹೂಮ್ 3ನೇ ಅಧ್ಯಾಯ 1ನೇ ವಚನ. ಯಾರು? ಈ
ನಿನಿವೆಯವರು ಎಂಥವರೆಂಬುದಾಗಿ. ನಹೂಮ್ 3ನೇ ಅಧ್ಯಾಯ 1ನೇ ವಚನ. ಆಹಾ, ಅಸಹ್ಯವಾದ ಮೈಲಿಗೆಯಾದ ಶ್ರಮೆ ಪಡಿಸುವ ಹಿಂಸೆ ಪಡಿಸುವ ಪಟ್ಟಣಕ್ಕೆ ಅಯ್ಯೋ. ಅದಕ್ಕೆ ಅಯ್ಯೋ. ಮುಂದೆ ಹೋದ್ರಮ್ಮ. ಅವಳು ಅಂದ್ರೆ ಆ ನಿನ್ವೆ ಪಟ್ಟಣ, ಅವಳು ಶಬ್ದ. ಎಷ್ಟನೇ ವಚನ ಓದ್ತಾ ಇದ್ರಿ? ನಹೂಮ್ 3:1. ಅಯ್ಯೋ, ರಕ್ತಮಯ ಅಂದ್ರೆ ರಕ್ತವನ್ನು ಸುರಿಸುವ ಪುರಿಯೇ, ಅಂದ್ರೆ ರಕ್ತಮಯ ಸುರಿಸುವ ಪೂರಣೆ ಊರೇ, ಗತಿಯನ್ನು ಏನೆಂದು ಹೇಳಲಿ. ಅರ್ಥ ಆಯ್ತಾ? ಅದು ಸುಳ್ಳಿನಿಂದಲೂ ಸುಳಿಗೆಯಿಂದಲೂ ಅಂದ್ರೆ ಸುಳ್ಳಿಗೆಯಿಂದಲೂ ಅಂದ್ರೆ ದೋಚಿಕೊಳ್ಳುವ ಅಥವಾ ದರೋಡೆ ಮಾಡುವುದರಿಂದಲೂ ತುಂಬಿರ್ತಕ್ಕಂಥದ್ದಾಗಿದೆ. ಕೊಳ್ಳೆ ಹೊಡೆಯುವುದನ್ನು ಬಿಡುವುದಿಲ್ಲ. ಇಂಥ ಸುಳ್ಳು, ಮೋಸ, ದರೋಡೆ ಮಾಡ್ತಕ್ಕಂಥ, ದೌರ್ಜನ್ಯ ಮಾಡ್ತಕ್ಕಂಥ ನಿನಿವೆ ಪಟ್ಟಣ ಅವೆಲ್ಲ ದುರ್ಮಾರ್ಗತನವನ್ನು ಬಿಟ್ಟು ದೇವರೇ ನನ್ನನ್ನು ಕ್ಷಮಿಸಿ ಎಂಬುದಾಗಿ ಮನಸ್ಸು ತಿರುಗಿಕೊಂಡಿದ್ದಕ್ಕಾಗಿ ಆ ನಿನಿವೆ ಪಟ್ಟಣದ ಮೇಲೆ ಕನಿಕರ ತೋರಿ ಆ ನಿನಿವೆಗೆ ಬರಬೇಕಾಗಿರ್ತಕ್ಕಂಥ ಆ ದೊಡ್ಡ ಕೇಡನ್ನು ಆಗದಂತೆ ಮನ ಮರುಗಿದನು. ಏನು ಮರುಗಿದನು? ಕನಿಕರ ತೋರಿದನು. ಈ ಕನಿಕರ ತೋರಿದನು ಎಂಬುದಾಗಿ ಇಂಗ್ಲಿಷಲ್ಲಿ ರೀಲೆಂಟೆಡ್. ಹಲ್ಲೆಲೂಯಾ. RELENTED ರಿಲೆಂಟೆಡ್. ಇದೇ ಲೆಂಟು ದಿನ ಅಂದರೆ ಅರ್ಥ. ಪ್ರೈಸ್ ಲಾರ್ಡ್ ಜೀಸಸ್. ದೇವರು ನಾವು ನಿಜವಾಗಲೂ ಮನಸ್ಸು ತಿರ್ಕೊಂಡು ಎಲ್ಲ ದುರ್ಮಾರ್ಗತನವನ್ನು ಬಿಟ್ಟು ಬಂದರೆ ಕನಿಕರ ಮಾತ್ರ ಖಂಡಿತವಾಗಿ ತೋರಿಸ್ತಾನೆ. ಆದರೆ ಸುಳ್ಳೆ ವೇಷಧಾರಿಗಳಾಗಿ ತೋರುವಿಕೆಗೆ ಮಾತ್ರ ಆಗಿ ನಾವು ಮಾಡೋದಾದರೆ ನಾವು ನಮ್ಮನ್ನು ಮೋಸ ಮಾಡಿಸ್ಕೊಳ್ತಾ ಇದ್ದ ಹೊರತು ದೇವರನ್ನೆಲ್ಲ. ಜ್ಞಾನೋಕ್ತಿ 28:13. ಜ್ಞಾನೋಕ್ತಿ 28:13. ಅನೇಕ ಬೈಬಲ್ ಜ್ಞಾನೋಕ್ತಿ, ಪ್ರಾವರ್ಬ್ಸ್ ಸಾಮೆತೆಗಳು. ಯಾವನು ತನ್ನ ಪಾಪಗಳನ್ನು ಮರೆಯಾಗಿ ಮಾಡ್ತಿರುವವನು, ಅಡಕವಾಗಿ ಮಾಡ್ತಿರುವವನು ಯಾವತ್ತಿಗೂ ವೃದ್ಧಿ ಆಗುವುದಿಲ್ಲ. ಎಪ್ಪಟಿಗೆ ವರದಿಲ್ಲಡೋ. ಹಿ ವಿಲ್ ನೆವರ್ ಪ್ರಾಸ್ಪರ್ ಹೂ ಎವರ್ ವರ್ ಸಿನ್ನಿಂಗ್ ಹೈಡಿಂಗ್ ದೆಮ್ಸೆಲ್ಫ್. ನೆಕ್ಸ್ಟ್ ಕಂಟಿನ್ಯೂ. ಯಾವ್ಯಾವನು ಮುಂದೆ ತನ್ನ ಪಾಪಗಳನ್ನು ಯಾವತ್ತಿಗೂ ವೃದ್ಧಿಯಾಗನು, ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡನು. ಒಪ್ಪಿಕೊಳ್ಳೋದು ಮಾತ್ರ ಅಲ್ಲ, ಅವುಗಳನ್ನು ಬಿಟ್ಟು ಬಿಡುವನು ತಂದೆ ಕಡೆಯಿಂದ ಕರುಣೆಯನ್ನು ಹೊಂದನು. ಇದೇ ಕರುಣೆ, ಕನಿಕರವೇ ರಿಲೆಂಟೆಡ್ ಎಂಬುದು. ಕರುಣೆಯನ್ನು ಹೊಂದನು. ಮುಂದೋದುವ ಯಾವಾಗಲೂ ಏನಿರಗಿರ್ಬೇಕು? ದೇವರ ಭಯಭಕ್ತಿಯಲ್ಲಿ ನಡೆದುಕೊಳ್ಳಬೇಕು. ಯಾವ ಆಜ್ಞೆಗಳನ್ನು ಮೀರಿ ನಡೆಯದಿರಿ. ಏನಾಗಿರ್ಬೇಕು? ಭಯಭಕ್ತಿಯಿಂದ ಇರುವವನು ಧನ್ಯನು, ಅದೃಷ್ಟವಂತನು, ಭಾಗ್ಯವಂತನು, ಅವನು ವೃದ್ಧಿಯಾಗುವನು. ಮುಂದೆ ಆದರೆ ನೆನಪಿಟ್ಕೊಳ್ರಿ, ಆದರೆ ತನ್ನ ಹೃದಯವನ್ನು ಕಠಿಣಪಡಿಸಿಕೊಳ್ಳನು, ಕೇಡಿಗೆ ಸಿಕ್ಕಿ ಬೀಳುವನು. ನೀನೆಂదుకు ತಗ್ಗುತ್ತಾ? నేను ಒಪ್ಪಗೋನು, నేను ಸಚ್ಚಿನ ಒಪ್ಕೋನು. ನಾನೇಕೆ ತೆಗ್ತೇನೆ? ನಾನೇಕೆ ತೆಗ್ತೇನೆ? ನಾನು ತೆಗೆಸ್ಕೊಳ್ಳೋದಿಲ್ಲ. ನನಗ್ಯಾಕೆ ಬಂದೈತಿ? ಯಾವನ್ ತನ್ನ ಹೃದಯವನ್ನು ಕಠಿಣ ಮಾಡಿಕೊಳ್ತಾನೆ ಅವನಿಗೆ ಕೇಡು ತಪ್ಪೋದಿಲ್ಲ. ಕೇಡು ದೇವರು ಮಾಡೋದಿಲ್ರಿ. ನಾವು ನಮ್ಮ ಅಹಂಕಾರ ಗರ್ವದಿಂದಲೇ ಹೃದಯವನ್ನು ಕಠಿಣ ಮಾಡಿಕೊಂಡಿರುವಾಗಲೇ ನಮಗೆ ಕೇಡು ಬರ್ತದೆ. ಅಯ್ಯೋ, ಎಷ್ಟು ಪ್ರಾರ್ಥನೆ ಮಾಡಿದ್ರು ಆರಾಮಾಗ್ತಾ ಇಲ್ಲ. ಹೌದು, ಯಾಕೆ ಆರಾಮಾಗ್ತಾರೆ? ಇಸ್ ರಿಸಲ್ಟ್ ಆಫ್ ಯುವರ್ ಸಿನ್. ಎಷ್ಟು ಪ್ರಾರ್ಥನೆ ಮಾಡಿದ್ರು ಆರಾಮ. ఎందుకు ಆರಾಮ ಕಾವಟಂలేదు? ನೀನು ಮನಸ್ಸು ತಿರ್ಕೊಂಡಿಲ್ಲ, ಇನ್ನೂ ನೀನು ಪಾಪವನ್ನು ಬಿಡಲಿಲ್ಲ. ನಿನ್ನ ಪಾಪವನ್ನು ಕಂಟಿನ್ಯೂ ಇಟ್ಟಿದ್ದಕ್ಕಾಗಿ ನಿನ್ನ ರೋಗ ಗುಣವಾಗ್ತಾ ಇಲ್ಲ. ನಿನ್ನ ದರಿದ್ರ ನಿನ್ನ ಬಿಟ್ಟು ಹೋಗ್ತಾ ಇಲ್ಲ. ನಿನ್ನ ಶಾಪವು ನಿನ್ನನ್ನು ಹಿಂಡಿ ಬಿಡ್ತಾ ಇದೆ. ನಿನ್ನ ಪಾಪವು ಈಗಲಾದರೂ ಒಪ್ಕೊಂಡು ಬಂದರೆ ನಿನ್ನ ಪಾಪವನ್ನು ಕರುಣಿಸಿ. ದೇವ್ರ ಮಕ್ಕಳೇ, ಯೋನ 3 ದಿನ ಮೀನಿನ ಹೊಟ್ಟೆಯಲ್ಲಿದ್ದುಕೊಂಡು ಕಾರ್ಯಗಳಲ್ಪಟ್ಟಿದ್ದ ನಂತರ 40 ದಿವಸ ನಿನಿವೆ ಉಪವಾಸ ಮಾಡಿದರು. ಯೇಸು ಕ್ರಿಸ್ತು ಪುನರುತ್ಥಾನ ಆದ ನಂತರ ನಾವು ಯೇಸು ಕ್ರಿಸ್ತನ ಸಿಲುವೆ ಮರಣದ ಕುರಿತು ನಾವು ನಮ್ಮ ಪಾಪಗಳ ಪಶ್ಚಾತ್ತಾಪ ಬಿಟ್ಟು ಕರ್ತನೇ ನಿನ್ನ ಸಿಲುವೆ ನೆರಳಿನಲ್ಲಿ ಬಂದಿದ್ದೇವೆ, ಕರ್ತನೇ ನಮಗೆ ಕ್ಷಮಿಸಿ ಎಂಬುದಾಗಿ ಇವತ್ತು ನಿಜವಾದ ಮಾನಸಾಂತರ, ನಿಜವಾದ ಮನಸ್ಸು ತಿರುಗುವಿಕೆ, ನಿಜವಾದ ಮಾರ್ಪಾಟ, ನಾವು ದುರ್ಮಾರ್ಗತನವನ್ನು ಬಿಟ್ಟು ತಿರುಗಿಕೊಂಡ್ರೆ ಖಂಡಿತವಾಗಿ ಆತನ ಕನಿಕರ ನಮ್ಮ ಮೇಲೆ ಬರೋದು. ಗುಣವಾಗಲಾರದಂಥ ರೋಗ ಇವತ್ತು ಗುಣವಾಗುತ್ತದೆ.
ಇಷ್ಟು ದಿನಗಳು ಗುಣವಾಗಲಿಲ್ಲ, ಯಾಕಂದರೆ ನೀನು ದುರ್ಮಾರ್ಗತನನ್ನು ಬಿಡಲಿಲ್ಲ. ಬಿಡ್ತೀನಿ ಎಂಬುದಾಗಿ ಸ್ತೋತ್ರ ದೇವರೇ ಕ್ಷಮಿಸು ಅಂತ ಹೇಳ್ತಾ ಇದೆ. ಗುಣವಾಗಿದ್ಕೊಳ್ಳಿ ಮತ್ತು ದುರ್ಮಾರ್ಗಕ್ಕೆ ಹೋಗ್ತಾ ಇದ್ದೀನಿ. ಕಣ್ಣಮುಚ್ಚನ ಪ್ರಾರ್ಥಿಸೋಣ. ಎಲ್ಲರೂ ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಎಲ್ಲರೂ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಹೇಗೆ ಮಾಡೋಣ? ನಮ್ಮ ನಾವು ತಗ್ಗಿಸಿಕೊಳ್ಳೋಣ. ಎಲ್ಲರೂ ಎದ್ದು ನಿಂತಿರ್ತೀರಿ ದಯಮಾಡಿ ಎಲ್ಲರೂ ಎದ್ದಿರ್ತೀರಿ. ನಾವು ಈ ಪೂರ್ವಕಾಲ ವೃತ್ತವಂದ 2ನೇ ಪೂರ್ವಕಾಲ ವೃತ್ತವಂದ 7ನೇ ಅಧ್ಯಾಯ 14ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂಥ ವಚನ ಹಾಡಾಗಿ, ಪ್ರಾರ್ಥನೆ ಹಾಡಾಗಿ ನಾವು ಹಾಡ್ತಾ ಇದ್ದೇವೆ. ನಮ್ಮ ಜೊತೆಲಿ ನೀವು ಸಹಕರಿಸ್ತೀವಿ. ನಾವು ನಿನ್ನ ಪ್ರಜೆಗಳು, ನಮ್ಮನ್ನು ತಗ್ಗಿಸಿಕೊಳ್ಳುವೆವು, ನಮ್ಮ ಕೆಟ್ಟ ನಡತೆಯ ಬಿಟ್ಟು ತಿರುಗಿಕೊಳ್ಳುವೆವು. ನಿಂಗೆ ಪ್ರಾರ್ಥಿಸುವೆವು, ನಿನ್ನ ದರ್ಶನ ಬಯಸುವೆವು, ನಿಂಗೆ ಪ್ರಾರ್ಥಿಸುವೆವು, ನಿನ್ನ ದರ್ಶನ ಬಯಸುವೆವು. ಪರಲೋಕದಿಂದ ಲಾಲಿಸಿ ನಮ್ಮ ಪಾಪವೆಲ್ಲ ಕ್ಷಮಿಸಿ, ನಮ್ಮ ದೇಶದಲ್ಲಿ ಆರೋಗ್ಯ ದಯಪಾಲಿಸು, ನಮ್ಮ ದೇಶದಲ್ಲಿ ಆರೋಗ್ಯ ದಯಪಾಲಿಸು. ನಾವು ನಿನ್ನ ಪ್ರಜೆಗಳು, ಎಲ್ಲರೂ ಕೂಡಿ ನಾವು ನಿನ್ನ ಪ್ರಜೆಗಳು, ನಮ್ಮನ್ನು ತಗ್ಗಿಸಿಕೊಳ್ಳುವು, ನಮ್ಮನ್ನು ತಗ್ಗಿ ನಮ್ಮ ಕೆಟ್ಟ ನಡತೆಯ ನಮ್ಮ ಕೆಟ್ಟ ಬಿಟ್ಟು ತಿರುಗಿಕೊಳ್ಳುವೆವು, ನಿಮಗೆ ಪ್ರಾರ್ಥಿಸುವೆವು, ನಿಮಗೆ ಪ್ರಾರ್ಥಿಸುವೆವು, ನಿನ್ನ ದರ್ಶನ ಬಯಸುವೆವು, ನಿನ್ನ ದರ್ಶನ ಬಯಸುವೆವು, ನಿಮಗೆ ಪ್ರಾರ್ಥಿಸುವೆವು, ನಿನ್ನ ದರ್ಶನ ಬಯಸುವೆವು. ಪರಲೋಕದಿಂದ ನಮ್ಮ ಪಾಪವನ್ನು ಕ್ಷಮಿಸಿ, ನಮ್ಮ ದೇಶದಲ್ಲಿ ಆರೋಗ್ಯ ದಯಪಾಲಿಸು. ಎಲ್ಲರೂ ಕೂಡಿ ಆತ್ಮದಿಂದ ನಮ್ಮ ದೇಶದಲ್ಲಿ ಆರೋಗ್ಯ ದಯಪಾಲಿಸು. ನಾವು ನಿನ್ನ ಪ್ರಜೆಗಳು, ನಮ್ಮನ್ನು ತಗ್ಗಿಸಿಕೊಳ್ಳುವೆವು, ನಮ್ಮ ಕೆಟ್ಟ ನಡತೆಯ ಬಿಟ್ಟು ತಿರುಗಿಕೊಳ್ಳುವೆವು, ನಿಂಗೆ ಪ್ರಾರ್ಥಿಸುವೆವು, ನಿನ್ನ ದರ್ಶನ ಬಯಸುವೆವು, ನಿಂಗೆ ಪ್ರಾರ್ಥಿಸುವೆವು, ನಿನ್ನ ದರ್ಶನ ಬಯಸುವೆವು. ಪರಲೋಕದಿಂದ ಲಾಲಿಸಿ ನಮ್ಮ ಪಾಪವೆಲ್ಲ ಕ್ಷಮಿಸಿ, ನಮ್ಮ ದೇಶದಲ್ಲಿ ಆರೋಗ್ಯ ದಯಪಾಲಿಸು, ನಮ್ಮ ದೇಶದಲ್ಲಿ ಆರೋಗ್ಯ ದಯಪಾಲಿಸು. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿನ್ವೆ ಪಟ್ಟಣದಲ್ಲಿ ದೇವರ ಆರೋಗ್ಯ ದಯಪಾಲಿಸಿದ ಹಾಗೆ ನಮ್ಮ ದೇಶದಲ್ಲಿ ಆರೋಗ್ಯ ದಯಪಾಲಿಸಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಲ್ಲರೂ ತಗ್ಗಿಸಿಕೊಳ್ಳೋಣ. ದೇವರ ಮಕ್ಕಳೇ, ನಮ್ಮ ಬಟ್ಟೆಗಳನ್ನೆಲ್ಲ ಹರಿದುಕೊಳ್ಳೋದು, ನಮ್ಮ ಹೃದಯವನ್ನು ಹರಿದುಕೊಂಡು ದೇವರ ಸಮ್ಮುಖದಲ್ಲಿ ಸರ್ವಾಂಗ ಹೋಮವಾಗಿ ಅರ್ಪಿಸೋಣ. ಇದುವೇ 40 ದಿವಸದಲ್ಲಿ 8 ದಿನಗಳಲ್ಲಿ ನಡೆದಿರತಕ್ಕಂಥದ್ದು. ನಿನ್ವೆ ಪಟ್ಟಣದವರು ಅನ್ಯ ಜನಾಂಗದವರು, ತನ್ನ ಜನರೂ ಅಲ್ಲ, ಆದರೂ ಅನ್ಯ ಜನರು ಕೂಡ ತಮ್ಮ ದುರ್ನಡತೆಯನ್ನು ಬಿಟ್ಟು ದೇವರ ಕಡೆ ಬೇಡಿಕೊಳ್ಳೋದಕ್ಕಾಗಿ ಅನ್ಯ ಜನರಿಗೆ ಕನಿಕರ ತೋರಿರ್ತಕ್ಕಂಥ ನನ್ನ ಕರ್ತನು, ನನ್ನ ಒಡೆಯನು ನಿಮಗೂ ಖಂಡಿತವಾಗಿ ಕನಿಕ ತೋರುತ್ತಾನೆ. ನಿಮ್ಮ ದರಿದ್ರ ದೂರವಾಗ್ತದೆ, ನಿನ್ನ ಶಾಪ ಮುಕ್ತನಾಗ್ತಿ, ನಿನ್ನ ರೋಗ ಮುಕ್ತನಾಗ್ತಿ, ಎಲ್ಲದರಿಂದ ಮುಕ್ತನಾಗಿ ನಿನ್ನನ್ನು ದೇವರು ನಿನ್ನನ್ನು ಸಂಕಟದಿಂದ ಬಿಡಿಸಿ, ಕೀರ್ತನೆ 91 ಹೇಳಿದಂತೆ, ಇಕ್ಕಟ್ಟಿನಲ್ಲಿ ನನಗೆ ಮೊರೆ ಇಟ್ಟಾಗ ನಾನು ನಿನ್ನನ್ನು ಇಕ್ಕಟ್ಟಿನಿಂದ ಬಿಡಿಸಿ ಉನ್ನತ ಸ್ಥಿತಿಗೆ ಏರಿಸಿ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸನೆಂಬುದಾಗಿ ಹೇಳಿದ. ಹೌದು, ದೇವರು ನಿನ್ನೆ ಪಟ್ಟಣಸ್ಥರಿಗೆ ತನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸಿದ ಹಾಗೆ ನನ್ನನ್ನು ಕೇಳತಕ್ಕತೆಯಲ್ಲ. ನನ್ನ ಪ್ರಿಯ ಸಹೋದರಿ, ಯೇಸು ಕ್ರಿಸ್ತನ ಹೆಸರನ್ನು ಪಡ್ಕೊಂಡಿರುವ ಕ್ರೈಸ್ತವರೆಂದು ಹೆಸರು ಹೊಂದಿರತಕ್ಕಂಥ ನಾವು, ಇಸ್ರಾಯೇಲರೆಂದು ಹೆಸರು ಹೊಂದಿರತಕ್ಕಂಥ ನಾವು, ದೇವಜನರೆಂದು ಹೆಸರು ಹೊಂದಿರತಕ್ಕಂಥ ನಾವು, ನಮ್ಮ ಬಾಯಿಂದ ಪಾಪಗಳು ಒಪ್ಪಿಕೊಂಡು ಬಿಟ್ಟು ಬಿಡುವುದರ ನಾವು ದೇವರನ್ನು ಮಜ್ಬೂರು ಮಾಡ್ತೇವೆ ನಮ್ಮ ದೇಶದಲ್ಲಿ ಆರೋಗ್ಯ ತರುವಂತೆ.
ದೇವ್ರ ಮಕ್ಕಳು ಇವತ್ತು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆರೈಕೆ ಮಾಡಿ ಬಿಟ್ಟು ಬಿಡೋದಾದ್ರೆ ದೇವರು ಅನಿವಾರ್ಯವಾಗಿ ದೇವರು ನಿನ್ನನ್ನು ಸ್ವಸ್ಥತೆ ಮಾಡಬೇಕಾಗ್ತದೆ. ಅನಿವಾರ್ಯವಾಗಿ ನಿನ್ನನ್ನು ಆಶೀರ್ವದಿಸುತ್ತಾನೆ. ಅನಿವಾರ್ಯವಾಗಿ ನಿನ್ನನ್ನು ವೃದ್ಧಿ ತರ್ತಾರೆ. आज तुम प्रभु परमेश्वर को मजबूर करो कि आज तुमको वो आशीष करके ही रहेगा. In English we want to see that if you confess and forsake all your sins and iniquities, and God will obligate to bless you in the name of Jesus Christ. ದೇವರು ಮಜ್ಬೂರ್ ಅನಿವಾರ್ಯನಾಗಿ ಆತ ನಿನ್ನನ್ನು ಆಶೀರ್ವದಿಸುತ್ತಾನೆ. ಆತ ನಿನ್ನನ್ನು ಆರೋಗ್ಯಪಡಿಸ್ತಾನೆ. ಆತ ನಿನ್ನನ್ನು ಬಿಡಿಸ್ತಾನೆ. ಆತ ನಿನ್ನನ್ನು ಆಶೀರ್ವದಿಸುತ್ತಾನೆ. ಆತ ನಿನ್ನ ಸಮಸ್ತ ಗುಣವಾಗಲಾರದಂಥ ರೋಗದಿಂದ ಸಂಪೂರ್ಣವಾಗಿ ಸ್ವಸ್ಥತೆ ಪಡಿಸಿದ್ದಾನೆ. ಯೇಸು ನಾಮದಲ್ಲಿ ರವಾಶೀಕಲ ಬಾಂಧುರಿ ಅದರ ಬರವ. ಹೌದು, ಇವತ್ತು ಕರ್ತನೆ ನಿನ್ನ ಜನರಾಗಿರುವ ನಾವೆಲ್ಲರೂ ಕರ್ತನೆ ನಮ್ಮ ದುರ್ಮಾರ್ಗತನವನ್ನು ಬಿಟ್ಟು ಕರ್ತನೆ ನಾವು ಒಪ್ಪಿಕೊಂಡು ಕರ್ತನೆ ನಿನ್ನ ನಮ್ಮನ್ನು ಕ್ಷಮಿಸು, ಕರುಣಿಸು, ದಯ ತೋರಿಸು ರಾಜ. ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಶುಭವು, ಕ್ಷೇಮವು, ರಕ್ಷಣೆಯು, ನಿತ್ಯಶಿಯು ಕರ್ತನೆ ಯೋನಾ ಪುಸ್ತಕದಲ್ಲಿ ಇರತಕ್ಕಂಥ 8 ದಿನಗಳು ಇಸ್ರಾಯೇಲ್ ಜನಾಂಗದವರು ಅಲ್ಲ ಕರ್ತನೆ, ಇವರು ಅನ್ಯ ಜನಾಂಗದವರು ಅನ್ಯ ಅರಸನು ಉಪವಾಸವನ್ನು ಘೋಷಣೆ ಮಾಡಿ ಆ ಪರಾತ್ಪರನಾದ ದೇವರು ಅನ್ಯರ ಮೇಲೆ ಕೂಡ ಕನಿಕರ ತೋರಿರುವ ದೇವರು ಕ್ರಿಸ್ತನನ್ನು ನಂಬಿರ್ತಕ್ಕಂಥ ಯೇಸು ಕ್ರಿಸ್ತನ ನಂಬಿಕೊಂಡು ಕ್ರೈಸ್ತವರೆಂದು ಹೆಸರು ಪಡೆಕೊಂಡಿರುವ, ಇಸ್ರಾಯೇಲ್ ಎಂಬುದಾಗಿ ಹೆಸರು ಪಡೆಕೊಂಡಿರುವ, ದೇವಜನರು ಎಂಬುದಾಗಿ ಹೆಸರು ಪಡೆಕೊಂಡಿರುವ ನಿಮ್ಮ ಪ್ರಾರ್ಥನೆಯಲ್ಲಿ ಎಷ್ಟು ಬಲ ಇರಬಹುದು. ಯೇಸು ಕ್ರಿಸ್ತ ನಾಮದಲ್ಲಿ ಕರ್ತನೆ ನಮ್ಮೆಲ್ಲರ ಪ್ರಾರ್ಥನೆಯಲ್ಲಿರುವ ಬಲವನ್ನು ಇವತ್ತು ಯೇಸು ಕ್ರಿಸ್ತ ನಾಮದಲ್ಲಿ ಕರ್ತನೆ ನಾವು ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ಆತನ ಮುಖದರ್ಶನವನ್ನು, ಆತನ ನೀತಿಯನ್ನು ಹುಡುಕಿ ಆತನನ್ನು ಪ್ರಾರ್ಥಿಸಿದರೆ ಪರಲೋಕದಿಂದ ಆತ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ದೇಶದಲ್ಲಿ ಆರೋಗ್ಯ ಪಡಿಸಲಿ ಎಂಬುದಾಗಿ ಹಾರೈಸುತ್ತಾ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ದೇಶದಲ್ಲಿ ಎಲ್ಲ ಜನರಿಗೆ ಕರ್ತನೆ ಆಧ್ಯಾತ್ಮಿಕ ಆರೋಗ್ಯವನ್ನು ಕರ್ತನೆ ಆಧ್ಯಾತ್ಮಿಕವಾಗಿ ಗುಣಪಡಿಸಲಿ ರಾಜ, ಭೌತಿಕವಾಗಿ ಗುಣಪಡಿಸಲಿ ರಾಜ, ಆರ್ಥಿಕವಾಗಿ ಗುಣಪಡಿಸಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರ ಕೈಗಳು ತಗ್ಗಿರ್ಮಿಸಿನ ನನ್ನ ಎಲ್ಲ ಪ್ರಿಯ ಸಹೋದರೇ, ದೇವರು ನಿಮ್ಮ ಜೀವನದಲ್ಲೆಲ್ಲ ಶುಭವು, ಕ್ಷೇಮವು ಅನೇಕ ಜನರಲ್ಲಿ ತರಲಿ ಎಂಬುದಾಗಿ ಹಾರೈಸ್ತಾನೆ. ಎಲ್ಲ ಜನರಿಗೆ ಶೇರ್ ಮಾಡ್ತೀರಿ. ಗಾಡ್ ಬ್ಲೆಸ್ ಯು. ಮತ್ತು ಅಷ್ಟೇ ಅಲ್ಲ, ನೆನ್ಪಿಟ್ಕೊಳ್ರಿ, ನೀವು ನನ್ನ ಈ ಸಂದೇಶವು, ಈ ದೇವರ ವಾಕ್ಯವು ನಿಜವಾಗಲೂ ನಿಮ್ಮ ಹೃದಯವನ್ನು ಮೆಚ್ಚಿಸಿದರೆ ಅನೇಕ ಸ್ಟಾರ್ಗಳನ್ನು ಹಾಕಿ ಈ ಒಂದು ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿದರೆ ಇದು ನೀವು ಎಷ್ಟು ಸ್ಟಾರ್ಗಳನ್ನು ಹಾಕ್ತೀರಿ ಅಷ್ಟು ಜನರಿಗೆ ಈ ಸಂದೇಶವು ತಲುಪುತ್ತೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.